ಹೇಳವ್ವ, ಏನು ಓದಿದ್ದೀರಿ? ನಾವ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಷ್ಟೇ ಇರ್ಬೋದು ಗುರುಗಳೇ. ಏನು ಮೇಷ್ಟ್ರು ಆಚೆ ಕಳಿಸ್ಬಿಟ್ರ ಅಥವಾ ನೀವೇ ಮೇಷ್ಟ್ರನ್ನ ಆಚೆ ಕಳಿಸ್ಬಿಟ್ರ? ಇಲ್ಲಪ್ಪ ಇಲ್ಲ, ಅವಾಗಿನ ನೆಕ್ಸ್ಟ್ ನಾವ್ ತುಂಬಾ ಎದುರ್ತಿದ್ವಿ ಗುರುಗಳ, ಅವ್ರನ್ನ ನೆನ್ಸ್ಕೊಂಡ್ರೆ ಅಷ್ಟಿಷ್ಟಲ್ಲ ಭಯ. ಆ ಭಯಕ್ಕೆ ನೀವು ಸ್ಕೂಲ್ಗೆ ಹೋಗಿಲ್ಲ ಅನ್ಸುತ್ತೆ. ಈಗ ಓದ್ತಿದ್ದೆ ಗುರುಗಳೇ, ಅಂದ್ರೆ ಆ ಚಿಕ್ಕ ವಯಸ್ಸು ಹೋಗ್ತಿದ್ರು. ಓಕೆ, ನಿಮ್ಮ ಧ್ವನಿ ಸ್ವಲ್ಪ ಕಟ್ ಆಗ್ತಿದೆ, ಒಂದು ಸ್ವಲ್ಪ ಆರಾಮಾಗಿ. ಹಾ, ಈಗ ಕೇಳಿಸುತ್ತಾ ಗುರುಗಳೇ? ವೆರಿ ಗುಡ್, ಈಗ ಕೇಳಿಸಿದೆ, ಹೇಳವ. ಅವಾಗೆಲ್ಲ ನಮಗೆ ಸ್ವಲ್ಪ ಬಡತನ ಜಾಸ್ತಿ ಇತ್ತು ಗುರುಗಳೇ, ಹಂಗಾಗಿ ನಾವು ಶಾಲಿ ಓದೋದ್ರಲ್ಲಿ ಏನ್ ತೊಂದ್ರೆ ಇದ್ದಿಲ್ಲ, ಗೌರ್ಮೆಂಟ್ ಶಾಲಿ ಓದ್ತಾ ಇದ್ವಿ. ನೀವೆಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ನನ್ನ ತಮ್ಮ ಇವಾಗ ನಮ್ ಜೊತೆ ಇಲ್ಲೇ ಇದ್ದಾನೆ ದುಡ್ಕೊಂಡು. ಸ್ವಲ್ಪ ಕಟ್ ಆಗ್ತಿದೆ, ಹೇಳವ, ಮತ್ತೊಮ್ಮೆ ಹೇಳು. ನಾವು 3 ಜನ ಇದೀವಿ ಗುರುಗಳೇ, ನಮ್ಮ ಅಪ್ಪ ಅಮ್ಮಗೆ. ಓಕೆ. ನಮ್ಮ ಅಕ್ಕ, ನನ್ನ ತಮ್ಮ, ನಾನು. ನಿಮ್ಮ ಅಕ್ಕ, ನಿಮ್ಮ ತಮ್ಮ, ನೀವು? ಹಾ ಗುರುಗಳೇ. ಸೊ ನೀವು ಮಧ್ಯದವರು? ಹಾ, ನಮ್ಮ ಮಧ್ಯದವರು ಗುರುಗಳೇ. ಓಕೆ. 3 ಜನ ಇದೀವಿ. ಹಂಗೆ ನಮ್ಮ ಅಕ್ಕ ಬೆಳೆದಿದ್ದು, ನಮ್ ತಾಯಿ ಜೊತೆ ನಮ್ ತಮ್ಮ ನಾನು ಇಬ್ರು ಇದ್ವಿ. ಏರ್ಫೋನ್ ಹಾಕೊಂಡಿದ್ಯೇನವ? ಇಲ್ಲ ಗುರುಗಳೇ, ಒಂದ್ ನಿಮಿಷ. ಈಗ ಕೇಳಿಸುತ್ತಾ ಗುರುಗಳೇ? ಕೇಳಿಸ್ತಾ ಇದೆ, ಬಟ್ ಹೋಗ್ತಾ ಹೋಗ್ತಾ ಕಟ್ರ ಅಂತರ ಸ್ವಲ್ಪ ಕಟ್ಟಾಗುತ್ತೆ. ಓಕೆ, ಮಾತಾಡುವ. ಆಗ್ಲಾಗ್ಬಿಟ್ಟಿದ್ವಿ, ಏನ್ ಸೌಂಡ್ ಬರ್ಬಾರ್ದು ಅಂತ ನಿಮಗೆ. ಏನ್ ತೊಂದ್ರೆ ಇಲ್ಲ, ಮಾತಾಡಿ. ಗುರುಗಳೇ, ನಾವ್ ಅಲ್ಲೊಬ್ರು ಬೆಳೆದಿರೋದು, ಹಂಗಾಗಿ ಸಾಲಿದು ಸ್ವಲ್ಪ ನಮ್ಗೆ ಅನುಕೂಲ ಆಗಿಲ್ಲ ಗುರುಗಳೇ. ನಮ್ ತಾಯಿ ಸ್ವಲ್ಪ ಹೊಡಿತಾ ಇದ್ರು ಜಾಸ್ತಿ ನನ್ಗೆ. ಯಾಕೆ? ಅಂದ್ರೆ ಅವರು ನಾದ್ನಿ ಮನೆಯಲ್ಲಿ ಇದ್ರಲ್ಲ ಗುರುಗಳೇ, ನಾದ್ನಿ ಮನೆಯಲ್ಲಿ ಇದ್ರು, ಎಲ್ಲಾರು ಕೋಪ ತಗೊಂಡ್ ನನ್ ಮೇಲೆ ಆಗ್ತಾ ಇದ್ರು. ನನಗೆ ಸ್ವಲ್ಪ ಅಮ್ಮ ಯಾಕೆ ನಾದ್ನಿ ಮನೇಲಿದ್ರು? ಅಂದ್ರೆ ಅವರು ಇರ್ಬೋದಾಗಿತ್ತು, ಆದ್ರೆ ಧ್ವನಿ ಕಟ್ ಆಗ್ತಿದೆ. ಹೌದಾ? ಮತ್ತೆ ಏನ್ ಮಾಡೋದು ಗುರುಗಳೇ? ಮಾತಾಡಿ, ಬಟ್ ಅದೇನು ಸ್ವಲ್ಪ ದೂರ ಇಟ್ಟುಕೊಂಡೆ ಮಾತಾಡಿ, ತೊಂದ್ರೆ ಇಲ್ಲ. ಹರೇ ಕೃಷ್ಣ. ಆಗುತ್ತೆ, ಏನ್ ತೊಂದ್ರೆ ಇಲ್ಲ, ಮಾತಾಡವ. ಸರಿ ಗುರುಗಳೇ, ನನ್ಗೆ ಮುಖ್ಯವಾಗಿ ನಮ್ 8 ವರ್ಷ ಇದೆ ಗುರುಗಳೇ. ಈಗ ಒಳಗಡೆ ಇದ್ದೀರಾ ಹೊರಗಡೆ ಇದ್ದೀರಾ? ಮನೆ ಒಳಗಡೆ ಇದ್ದೀನಿ ಗುರುಗಳೇ. ಚೂರು ಹೊರಗಡೆಗೆ ಬನ್ನಿ. ಬಾಗ್ಲಿ ತೆಗಿತೀನಿ ರೀ, ಹಂಗಾದ್ರೆ. ತೆಗೀರಿ. ಹಾ, ಇವಾಗ ಕೇಳಿಸುತ್ತಾ ಗುರುಗಳೇ? ಆರಾಮ್ಸೆ. ಈಗ ಎಲ್ಲಿ ಫೋನ್ ಇಟ್ಕೊಂಡಿದ್ರ ಹಾಗೇ ಇಟ್ಟುಕೊಂಡು ಮಾತಾಡವ. ಹಾ ಸರಿ ಗುರುಗಳೇ. ನಮ್ ಮದ್ವೆ ಆಗಿ ಇವಾಗ 8 ವರ್ಷ ಆಗಿ 9 ವರ್ಷದಲ್ಲಿ ಇದೆ ಗುರುಗಳೇ, ಫೆಬ್ರವರಿಯಲ್ಲಿ ಆಗಿದ್ದು. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದು? ಹೌದೌದು ಗುರುಗಳೇ. ಅಪ್ಪ ಅಮ್ಮ ಅಂದ್ರೆ ನಾವು ಮಾಮನವ್ರ ಹತ್ರ ಇರೋದು. ನಮ್ಮಮ್ಮ ತಮ್ಮಂದ್ರು 4 ಜನ ಇದ್ದಾರೆ. ನಾವ್ ಅವ್ರ ಹತ್ರನೇ ಬೆಳೆದಿದ್ದು ಗುರುಗಳು, ಅಲ್ಲಿ ಇಲ್ಲಿ ಬೆಳೆದಿದ್ದು ನಾನು. ನಮ್ ತಮ್ಮ ನಮ್ ತಾಯಿ ಜೊತೆನೆ ಇದ್ರು, ನಮ್ಮ ತವ್ರ ಮನೆಯಲ್ಲೇ ಇದ್ರು. ಜೊತೆನೆ ಆಮೇಲೆ ಎಲ್ರು ಸೇರಿ ಅಮ್ಮನ್ ತವ್ರ ಮನೆಯಲ್ಲೇ ಸೆಟ್ಲ್ ಆದ್ವಿ. ಆಮೇಲೆ ಮಾಮನವ್ರೆ ನಮ್ಗೆ ಹೊರ ಹುಡುಕಿ ಮದ್ವೆ ಮಾಡಿದ್ದು ಗುರುಗಳೇ. ಮದ್ವೆ ಮಾಡಿದ್ದು ನಮ್ಮ ಮನೆಯವ್ರದ್ದು ಒಂಚೂರು ನನ್ಗೆ ಅವಾಗ ಸ್ವಲ್ಪ ಡೌಟ್ ಇತ್ತು. ಅವ್ರದ್ದು ಕಣ್ಣಿಂದ ಯಾವಾಗಾದ್ರೆ ಮದುವೆ ಆಗಿ ಹೊಸರಲ್ಲಿ ಇವ್ರ ಮನೆಗ್ ಹೋದಾಗ ಅವ್ರ ತಂಗಿ ಅವ್ರ ಕೈ ಒಂದ್ ಕಡೆ ಹೋಯ್ತು, ಇವ್ರು ಕೊಡ್ತಿರೋ ಚೊಂಬು ಒಂದ್ ಕಡೆ ಹೋಯ್ತು. ಅವಾಗ ಒಂಚೂರು ಡೌಟ್ ಬಂತು ಅಷ್ಟೇ. ಅದು ಸ್ವಲ್ಪ ಕಟ್ಟುಗಡ್ಡ ಇದೆ, ಇನ್ನೊಮ್ಮೆ ಹೇಳೋದು. ಒಂದೇ ನಿಮಿಷ, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ತೊಂದ್ರೆ ಇಲ್ಲ. ಅದೇನಾಯ್ತು ಅಂದ್ರೆ ಅವ್ರ ಕಣ್ಣಿಂದು ಅವ್ರಿಗೆ ನನಗ್ ಗೊತ್ತಿರೋ ಪ್ರಕಾರ ಯಾವಾಗ್ಲಿಂದ ಗೊತ್ತಾಗುತ್ತೆ. ಬಟ್ ಮದುವೆ ಮುಂಚೆ ಅದು ಗೊತ್ತಿರ್ಲಿಲ್ವಾ ನಿಮ್ಗೆ? ನಮ್ಗೆ ಹೇಳಿಲ್ಲ ಗುರುಗಳೇ, ಇವ್ರು ಹೇಳಿಲ್ಲ. ಇವ್ರಿಗೆ ಗೊತ್ತಿದೆ ಗುರುಗಳು, ಅಷ್ಟೊತ್ತಿಗೆ ಒಂದು ಕಣ್ಣು ಪೂರ್ತಿಯಾಗಿ ಹೋಗಿದೆ. ನೀವು ಅವ್ರ ಜೊತೆನೆ ಮಾತಾಡ್ಬೇಕು ಗುರುಗಳು, ಇದು ನನ್ ರಿಕ್ವೆಸ್ಟ್. ಅವ್ರಿಗೆ ಗೊತ್ತಿದೆ ಆದ್ರೆ ಹೇಳಿಲ್ಲ, ಅದು ಒಂದು ನನಗೆ ಬೇಜಾರಿದೆ. ಯಾಕೆ ಹೇಳಿಲ್ಲ, ಏನಾದ್ರೂ ನಾನು ಅದನ್ನ ಪ್ರಯತ್ನ ಪಡ್ತಿದ್ದೆ ಅನ್ನೋದು ಒಂದು ನನ್ನ ಮನ್ಸ. ಅಲ್ಲ, ಗೊತ್ತಿದೆ ಅಂತ ನೀವು ಹೇಳ್ತೀರ ಅಂದ್ರೆ ಈ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಗುರುಗಳು, ಯಾಕಂದ್ರೆ ಅವ್ರ ಬಲಗಣ್ಣು ಪೂರ್ತಿಯಾಗಿ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಅಲ್ಲ, ಈಗ ಅವ್ರಿಗೆ ಹೋಗಿರೋದು ಅವ್ರಿಗೆ ಗೊತ್ತೇ ಇರುತ್ತೆ, ಬಟ್ ಅವ್ರ ಅಪ್ಪ ಅಮ್ಮ ಆಗ್ಲಿ ನಿಮ್ಗೆ 8 ತೋರಿಸಿದವ್ರು ಆಗ್ಲಿ ಅವ್ರು ಹೇಳಿರ್ಲಿಲ್ವಾ ಅಂತ? ಹೇಳಿಲ್ಲ ಗುರುಗಳೇ. ಇವ್ರಿಗೆ ಆಗಿರೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ತದ? ಅವ್ರ ಹಂಗೆ ಹೇಳಿದ್ರೆ ಮದುವೆ ಆಗುತ್ತೋ ಆಗಲ್ವೋ ಅಂತ ಅವ್ರಿಗೆ ಗೊತ್ತಿಲ್ವಾ? ಸೊ ನಿಮಗ್ ಗೊತ್ತಿರ್ಲಿಲ್ಲ ಅನ್ನೋದೇ ಸತ್ಯ. ಹೌದು ಗುರುಗಳೇ. ಬಟ್ ಗೊತ್ತಾಗಿದ್ದು ಹೇಗೆ ನಿಮಗೆ?
ಗೊತ್ತಾಗಿದ್ದು ಹೇಗೆ ಅಂದ್ರೆ ನನಗ ಡೌಟ್ ಬಂದಾಗೆಲ್ಲ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು ಇಲ್ಲ ಇಲ್ಲ ಹಂಗೇನಿಲ್ಲ ಕಣ್ ಕಾಣದಿರಷ್ಟೇನಿಲ್ಲ ಒಂದ್ ಸ್ವಲ್ಪ ನನಗೆ ಚೊಂಬಿನ ಬಗ್ಗೆ ಏನು ಹೇಳಿದ್ರೆ ಅದೇನದು? ಅದು ಫಸ್ಟ್ ನನಗೆ ಡೌಟ್ ಬಂದಿದ್ದು ಅಲ್ಲೇ ಗುರುಗಳು. ಅವ್ರು ನೀರ್ ಕೊಡ್ಬೇಕಾದ್ರೆ ಇವ್ರು ಕೈ ಒಂದ್ ಕಡೆ ಹೋಯ್ತು, ಅವ್ರ ಚೊಂಬ್ ಒಂದ್ ಕಡೆ ಹೋಯ್ತು. ಆಮೇಲೆ ಅವ್ರ ಕೈ ಕೊಡ್ಬೇಕಾದ್ರೆ ಅವ್ರ ನೀರ್ ಕೊಡ್ತಾರೆ. ಯಾರವ? ಅವ್ರ ತಂಗಿ ನೀರ್ ಕೇಳಿದ್ರಿ ಇವ್ರು. ನಮ್ ನಾದ್ನಿ ಇವ್ರಿಗೆ ನೀರ್ ಕೊಡ್ಬೇಕಾದ್ರೆ ಇವ್ರ ಕೈ ಒಂದ್ ಕಡೆ ಹೋಯ್ತು, ಅವ್ರ ಚೊಂಬ ಒಂದ್ ಕಡೆ ಹೋಯ್ತು. ಇವ್ರು ಸರಿಯಾಗಿ ನೀರ್ ತಗೊಳ್ದೇ ಇರೋದು ನನ್ಗೆ ಡೌಟ್ ಬಂತು ಸ್ವಲ್ಪ. ಆದ್ರೆ ಅವಾಗ ನನಗೆ ಕೇಳಕ್ ಯಾಕೋ ಮನಸ್ಸು ಹಿಂಜರಿತು. ಹಂಗೇನಿರಲ್ಲ ಬಿಡು, ಏನೋ ಒಂಥರ ಅವಾಗ ಭಗವಂತ ಅದನ್ನ ಅಲ್ಲಿಗೆ ತಡಿಸ್ಬಿಟ್ನೇನೋ ಗೊತ್ತಿಲ್ಲ. ನಾನು ಹೋಗಿ ನನಗೆ ಡೌಟ್ ಏನೋ ಬಡಿಸ್ಕೊಂಡಿದ್ದು ಸ್ವಲ್ಪ ಬಿಸ್ಲಿಗೆ ಹಂಗಾಗಿರುತ್ತೆ ಈ ತರ ನನಗೆ ಮುಚ್ಚಿಟ್ಕೊಂಡ್ ಬಂದ್ರು. ಆಮೇಲೆ ನಾವ್ ಮತ್ತೆ ಹುಷಾರಿಲ್ಲ ಅಂತ ನಾವು ಮದ್ವೆ ಆಗಿದ್ಮೇಲೆ ಒಂದು 2 ವರ್ಷ ಆದ್ಮೇಲೆ ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಬೇಕಾಯ್ತು ಒಂದ್ 6 ತಿಂಗಳಿಗೆ. ಅವಾಗ ಹೊಲ್ದ ಕೆಲ್ಸಕ್ ಹೋಗ್ತಿದ್ವಿ ಗುರುಗಳೇ ನಾವು. ಹೋಗ್ಬೇಕಾದ್ರೆ ಬೆಳಗಿಂದ ಇವ್ರು ಜೊತೆಗೆ ಇರೋರು, ಒಬ್ರೇ ಇದ್ರೆ ಒಟ್ಟ ಕಷ್ಟ ಅಂತವ್ರಿಗೆ ಇಲ್ಲ. ಇನ್ನೊಮ್ಮೆ ಹೇಳು. ಅಂದ್ರೆ ಗುರುಗಳೇ ಇವ್ರು ಯಾರ ಜೊತೆ ಜೊತೆಗೆ ಇರೋರು, ಕೈ ಬಿಡ್ದಿರಂಗ್ ನಡ್ಕೊಂಡ್ ಬರೋದಾಗಿರ್ಬೋದು. ಒಬ್ಬೊಬ್ಬರೇ ಇರ್ತಿರ್ಲಿಲ್ಲ ಅಂತ? ಇರ್ತಿರ್ಲಿಲ್ಲ. ಅವ್ರು ಫಾಸ್ಟ್ ಆಗಿ ನಾರ್ಮಲ್ ಆಗಿ ನಡೀತಿರ್ಲಿಲ್ಲ. ಇವ್ರನ್ನೇನ್ ಅನ್ಕೊಂಡ್ಬಿಟ್ಟಿದ್ರ ಅಂದ್ರೆ ಇಲ್ಲ ಅವರು ಸೈಲೆಂಟ್. ನಿಮ್ಗೆ ಆ ವೇಳೆಗೂ ಹಾಗೆ ಅನಿಸ್ತಿತ್ತು, ಬಟ್ ಈ ಸತ್ಯ ನಿಮಗೆ ಗೊತ್ತಿಲ್ಲ. ಹಂಗಾಗಿತ್ತು. ಆಮೇಲೆ ದಿನಸಾದ್ನೆ ನನಗ್ ಡೌಟ್ ಬಂದ ಕೇಳಿದ್ರು. ಅವ್ರು ಇಲ್ಲ 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 ಅಂತಾನೆ ಬರ್ತಾ ಇದ್ರು. ಒಂದ್ ದಿವ್ಸ ನಾವು ಹೊಲ್ದ ಕೆಲ್ಸಕ್ ಹೋದಾಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ 8 ಗಂಟೆವರೆಗೂ ಕೆಲಸ ಮಾಡೋದಲ್ಲ ಗುರುಗಳ, ಹೊಲ್ದೆಲ್ಲ ಹಚ್ಚೋದಂದ್ರೆ ನಾಟಿ ಹಚ್ಚೋದು. ಅವಾಗ ಇವ್ರನ್ನೆಲ್ಲರೂ ನೋಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ರೆ ಆಲ್ಮೋಸ್ಟ್ ಇವ್ರಿಗೆ ಕಾಣಿಲ್ಲ. ಮತ್ತೆ ಗೊತ್ತಿರೋದಕ್ಕೆ ಯಾರೋ ಬಾಯಿ ಬಿಡಕ್ ಸ್ವಲ್ಪ ನೋಡಿದ್ದಾರೆ. ಇವ್ರೇ ಹೇಳಿಲ್ಲ ಆದ್ಮೇಲೆ ನಾವ್ ಹೆಂಗ್ ಹೇಳೋದು ಅಂತ. ಹಂಗಾದ್ಮೇಲೆ ಎಲ್ರು ಸುಮ್ನೆ ಇದ್ದಾರೆ. ಒಂದ್ ದಿವ್ಸ ನನ್ಗೆ ಮೇಸ್ತ್ರಿ ಹೇಳಿದ್ರು, ಈ ತರಮ್ಮ ನಿನ್ ಗಂಡ ತುಂಬಾ ಒಳ್ಳೆಯವನು, ತಂದೆ ಇಲ್ಲದಿರೋ ಹುಡ್ಗ, ನೋಡು ಅವ್ನಿಗೆಲ್ಲಾದ್ರೂ ತೋರ್ಸು, ಅವ್ನು ಹೇಳ್ಕೊಂಡಿದ್ದಾನೋ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಫಸ್ಟ್ ಕಣ್ಣಿಂದ ಅಂತ ಹೇಳಿಲ್ಲ ಗುರುಗಳು. ಅಂದ್ರೆ ಸ್ಪಷ್ಟವಾಗಿ ಕಣ್ಣು ಒಂದು ಹೋಗಿದೆ, ನನಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ಹೇಳಿಲ್ಲ ಗುರುಗಳೇ. ಬಟ್ ಮೇಸ್ತ್ರಿ ಹೇಳಿದ್ರು. ನಮಗೆ ನಮ್ ಕೆಲ್ಸಕ್ಕೆ ಹೋಗೋ ಮೇಸ್ತ್ರಿ ಹೇಳಿದ್ರು, ಈ ತರ ನಿನ್ ಗಂಡನ್ಗೆ ಕಣ್ಣಿನ ಸಮಸ್ಯೆ ಇದೆ, ಎಲ್ಲಾದ್ರೂ ಒಂದ್ ಕಡೆ ತೋರ್ಸುವ ಅಂತ ಹೇಳಿದ್ರು ಅವರು. ಗುರುಗಳು ಹೌದು ಹೌದು ನನಗೆ ಕಾಣಿಸಲ್ಲ ಕಣ್ಣು ಅನ್ನೋದನ್ನ ಏನು ಮಾತಾಡ್ಲಿಲ್ಲ ಗುರುಗಳು ಇವರು. ಸರಿ ತೋರ್ಸ್ಕೊಂಬರೋಣ ಬಾ ಅಂತ ಹೇಳ್ಬಿಟ್ರು. ನಮ್ಮೂರ್ ಕಡೆ ಒಂದ್ 2-3 ಹಳ್ಳಿ ಕೇಳ್ಕೊಂಡ್ವಿ ಗುರುಗಳೇ. ಅವ್ರು ಏನ್ ಹೇಳಿದ್ರು, ಇಲ್ಲಿ ಏನು ಗೊತ್ತಾಗ್ತಿಲ್ಲ, ಕಣ್ ಚೆನ್ನಾಗಿದೆ ಆದ್ರೆ ಬಳ್ಳಾರಿ ಕಣ್ಣಿಂದ ಏನು ಸಮಸ್ಯೆ ಇಲ್ಲ, ಒಂದ್ಸಲ ಬಳ್ಳಾರಿ ತೋರಿಸಿ ನರದೇನ ತೊಂದ್ರೆ ಇದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಗುರುಗಳೇ. ಯಾರು ಹೇಳಿದ್ದನ್ನ? ಡಾಕ್ಟರ್ ಹೇಳಿದ್ರು, ಹೊಸಪೇಟೆಯಲ್ಲಿ ಡಾಕ್ಟರ್ ಹೇಳಿದ್ರು ಗುರುಗಳೇ. ಅವಾಗ ನಾವು ಬಳ್ಳಾರಿಯಲ್ಲಿ ಚೆಕ್ ಮಾಡಿಸಿದಾಗ ಲಾಸ್ಟ್ ಅಲ್ಲಿ ಬಂದಿದ್ದೇನಂದ್ರೆ ಅವ್ರ ತಲೆಯಲ್ಲಿ ಕಣ್ಣಿನ ಮೇಲೆ ಗಟ್ಟಿ ಬೀಳ್ತದೆ. ಇದು ಇನ್ನೊಮ್ಮೆ ಹೇಳು. ಅವ್ರೇನಂದ್ರು ಡಾಕ್ಟರ್? ಕಣ್ಣಿನ ನರದ ಮೇಲೆ ಮೆದುಳು ಇರುತ್ತಲ್ಲ ಗುರುಗಳೇ, ಅದ್ರ ಪಕ್ಕದಲ್ಲಿ ಗಡ್ಡೆ ಬೆಳೆದಿದೆ. ಕಣ್ಣು ಚೆನ್ನಾಗಿದೆ, ಅವ್ರದ್ದು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ ನರದ ಮೇಲೆ ಸ್ವಲ್ಪ ಗಡ್ಡೆ ಬೆಳೆದಿದೆ ಅಂತ. ಆಪರೇಷನ್ ಮಾಡಿಸ್ಬೇಕು. ಇದು ಬಹಳ ದಿನ ಬಿಡೋಂಗಿಲ್ಲ ನೀವು, ಆಪರೇಷನ್ ಮಾಡಿಸ್ಬೇಕು. ಮತ್ತೆ ಇದು ಮೆದುಳು ಪಕ್ಕದಲ್ಲಿರೋದ್ರಿಂದ ತುಂಬಾ ಸೂಕ್ಷ್ಮವಾದ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು ಗುರುಗಳವರು. ಮೆದುಳಿಗೆ ಟಚ್ ಆಗಿದೆ, ಬಿಡೋದ್ರಿಂದ ಡೇಂಜರ್, ತಲೆಗೆ ಡೇಂಜರ್ ಆಗ್ಬೋದು, ಕಣ್ಣಿಗೂ ಡೇಂಜರ್ ಆಗ್ಬೋದು ಅಂತ. ಬಿಟ್ಟರೆ ಹೋಗುತ್ತೆ ಗುರುಗಳೇ. ಬಿಟ್ರೆ ದೃಷ್ಟಿಗೂ ತೊಂದರೆ ಇದೆ. ಮೆದುಳು ಪಕ್ಕದಲ್ಲೇ ಬೆಳೆದಿರೋದ್ರಿಂದ ಮೆದುಳಿಗೆ ಏನಾದ್ರೂ ತೊಂದರೆ ಆದ್ರೆ ತಲೆ ಔಟ್ ಆಗ್ಬೋದು ಅಂತ. ಹಂಗಂದ್ಮೇಲೆ ಬೆಂಗಳೂರು ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ಬರ್ದ್ ಕೊಟ್ರು ಗುರುಗಳೇ. ನಾವ್ ಇಲ್ಲಿಗೆ ಬಂದು ಎಲ್ಲ ಚೆಕಪ್ ಮಾಡಿದ್ಮೇಲೆ ನಮ್ಮ ಮಾತಾಡಿದ್ರು.
ಅವ್ರು ಹೇಳಿದ್ದೇನಂದ್ರೆ ಗುರುಗಳೇ, ಇದು ಕಣ್ಣಿನ ನರ ಪೂರ್ತಿ ವೈಟ್ ಆಗ್ಬಿಟ್ಟಿದೆ, ಬ್ಲಡ್ ಸರ್ಕ್ಯುಲೇಷನ್ ಏನೂ ಇಲ್ಲ. ಹಾಗಾಗಿ ಇದು ಆಪರೇಷನ್ ಮಾಡಿದ್ಮೇಲೆ ನಾವು ಗ್ಯಾರಂಟಿ ಕೊಡಕ್ ಆಗಲ್ಲ. ಅಂದ್ರೆ ಮಾಡೋದು ಒಂದು ಕಣ್ಣಿನ ಬಗ್ಗೆ ಮಾತ್ರ ಮಾತಾಡ್ತಿರೋದ ನೀವು? ಬಲಗಣ್ಣು ಮುಂಚೆನೆ ಹೋಗ್ಬಿಟ್ಟಿದೆ ಗುರುಗಳೇ. ಅದು ಅಂದ್ರೆ ಮ್ಯಾಕ್ಸಿಮಮ್ 10 ವರ್ಷ ಆಗಿದೆ ಈ ಕಣ್ಣು ಹೋಗಿ ಅಂತ ಹೇಳಿದ್ರು ಡಾಕ್ಟರ್ ನಮಗೆ. ಅಂದ್ರೆ ಅದೇನು ಹುಟ್ಟಿನಿಂದ ಆಗಿದ್ದ ಅಥವಾ ಮಧ್ಯೆಲ್ಲೋ ಆಗಿದ್ದ? ಅದು ಇವ್ರನ್ ಕೇಳಿದ್ರೆ ಏನೋ ಒಂದ್ಸತಿ ಏನೋ ಬಡದಿರೋದು ಅಷ್ಟೇ ಅಂತ ನಮ್ಮ ಮುಂದೆ ಸ್ಪಷ್ಟವಾಗಿ ಏನು ಹೇಳಿಲ್ಲ ಗುರುಗಳೇ. ಡಾಕ್ಟ್ರಿನ್ ಕೇಳಿದ್ರೆ ಹೇಳ್ತಾರೆ ಒಂದು ಕಣ್ಣು ಪೂರ್ತಿ ಹೋಗಿದೆ, 2ನೇ ಕಣ್ಣಿಗೆ ಇವಾಗ ಸ್ಟಾರ್ಟ್ ಆಗಿದೆ, ಮತ್ತೆ ಈ ದೃಷ್ಟಿನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ನೀವು ಅಲ್ಲೇನು ಹೋರಾಡ್ತಿದ್ದೀರಿ, ಆ ವೇಳೆಗೆ ಒಂದು ಕಣ್ಣು ಕಂಪ್ಲೀಟ್ಲಿ ಕತ್ತಲಾಗಿದೆ, ಇನ್ನೊಂದು ಉಳಿದಿರೋದ್ರ ಬಗ್ಗೆ ನೀವು ಮಾತಾಡ್ತಿರೋದಾ? ಅದನ್ನು ಕಡಿಮೆ ಆಗ್ತಾ ಬರ್ತಾ ಇದೆ ಗುರುಗಳೇ. ಆ ಕಾರಣಕ್ಕೆ ನೀವು ಅಲ್ಲಿ ಗೆಡ್ಡೆ ಬೆಳೆದಿದೆ ಅಂತ ಹೋಗಿ ಅದನ್ನ ಸೂಕ್ಷ್ಮವಾಗಿ ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ಮೊದ್ಲಿಗೂ ಅಥವಾ ತಲೆಗೂ ತೊಂದರೆ ಆಗುತ್ತೆ ಅನ್ನೋ ಅರ್ಥದಲ್ಲಿ ನೀವು ಮಾತಾಡ್ತಿದ್ದೀರಾ. ಮತ್ತೆ ತಲೆಗೆ ಪ್ರಾಬ್ಲಮ್ ಆತಂದ್ರೆ ಕಣ್ಣಿದ್ರು ಕೂಡ ಜೀವನ ಕತ್ಲಲ್ಲ ಗುರುಗಳೇ. ಓಕೆ. ಆನಂತರ ಅವ್ರು ಹೇಳಿದ್ರು, ಆಮೇಲೆ ಭರವಸೆ ನಾವು ಕೊಡಲ್ಲ, ಭಗವಂತನ ಮೇಲೆ ಭಾರ ಇಟ್ಟು ನಾವು ಆಪರೇಷನ್ ಮಾಡ್ತೀವಿ, ಇದನ್ನ ಆದಷ್ಟು ಬೇಗ ಆಪರೇಷನ್ ಮಾಡಿಸ್ಬೇಕು, ಮಾಡಿಸಿಲ್ಲ ಅಂದ್ರೆ ಇದು ಗಡ್ಡೆ ತುಂಬಾ ದೊಡ್ಡದಾಗಿದೆ, ತಲೆಗೆ ಜಾಸ್ತಿ ಎಫೆಕ್ಟ್ ಬೀಳೋದಿದೆ ಅಂತ ಹೇಳಿದ್ರು ಗುರುಗಳೇ. ಭರವಸೆ ಕೊಟ್ಟಿಲ್ಲ ಅಂದ್ರೆ ದೃಷ್ಟಿ ಮುಂದೆ ಇಂಪ್ರೂವ್ ಆಗುತ್ತೆ ಇಲ್ಲೋ ಭಗವಂತನಿಗೆ ಬಿಡೋಣ, ಆದ್ರೆ ಇಷ್ಟೇ ದೃಷ್ಟಿ ಇದ್ರೆ ಅವ್ರು ಓಡಾಡ್ಕೊಂಡಿರ್ಬೋದು, ಇದನ್ನ ತಗ್ಸೋದ್ರಿಂದ ತಲೆಗೆ ತೊಂದರೆ ಇಲ್ಲ ಅಂದ್ರೆ ಇನ್ನೇನು ಬೇಕು ನನಗ್ ಭಾಗ್ಯ, ಅದೇ ಸಾಕಲ್ಲ ಅಂತ ನಾನು ಖುಷಿಯಿಂದ ಒಪ್ಕೊಂಡೆ ಗುರುಗಳೇ. ಓಕೆ, ನೀವ್ ಅಂದ್ಕೊಂಡ್ರಿ ಈಗ ದೃಷ್ಟಿ ಎಷ್ಟಿದೆ ಅಷ್ಟೇ ಇದ್ರೂ ಪರವಾಗಿಲ್ಲ, ಬಟ್ ಅದು ತಲೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಪ್ಕೊಂಡ್ರಿ? ಹೌದು ಗುರುಗಳೇ. ಇವಾಗ ತಲೆಯಲ್ಲಿದ್ರೆ ಮತ್ತೆ ತಲೆ ಔಟ್ ಆಗಿ ಹೆಂಡತಿ ಮಕ್ಳು ಮನೆ ಗೊತ್ತಾಗಿಲ್ಲ ಅಂದ್ರೆ ಎಲ್ಲಿ ಕರ್ಕೊಂಡ್ ಜೀವನ ಮಾಡೋದು ಗುರುಗಳೇ? ಆ ಮಟ್ಟಿನ ಗ್ಯಾರಂಟಿ ಕೊಟ್ಟಿಲ್ಲ ಇರೋದ್ರಿಂದ ತಡೆಯಪ್ಪ ಇರೋಷ್ಟು ದೃಷ್ಟಿ ಕೂಡ ಹೋಗ್ಬಿಟ್ಟತ್ತು ಅನ್ನೋ ಭಯ ಬರ್ಲಿಲ್ವಾ? ಅದು ಬ್ಲಡ್ ಸರ್ಕ್ಯುಲೇಷನ್ ಇಲ್ದೇ ಇರೋದಕ್ಕೆ ಒಂದು ಕಣ್ಣು ಹೋಗಿದೆ, ಮತ್ತೆ ಬಿಟ್ರೆ ಇದನ್ನು ಹೋಗ್ಬಿಡುತ್ತೆ ಅನ್ನೋ ತರ ಆಯ್ತು ಗುರುಗಳೇ. ಬಟ್ ಅವ್ರು ನಾವು 100% ಕೊಡಲ್ಲ ಅಂತ ಅಂದಿದ್ ಯಾವ ವಿಚಾರಕ್ಕೆ? ಅಂದ್ರೆ ಇಷ್ಟು ವೈಟ್ ಆಗಿದೆ ನರಗಳು, ಇನ್ನು ಮುಂದೆ ಇದು ಇಂಪ್ರೂವ್ ಆಗುತ್ತಿಲ್ಲ ನಮಗ್ ಗೊತ್ತಿಲ್ಲ. ಗಡ್ಡೆ ತೆಗೆದ ಕಾರಣ ಇಷ್ಟೇ, ತಲೆ ಉಳಿಯುತ್ತೆ ಅಷ್ಟೇ. ಓಕೆ, ಕಣ್ಣಿನ ಬಗ್ಗೆ ನಾವು ಹೇಳಲ್ಲ, ಬಟ್ ತಲೆಗೆ ಅಥವಾ ಒಟ್ಟಾರೆ ಜೀವನಕ್ಕೆ ಅದರಿಂದ ಏನ್ ತೊಂದರೆ ಆಗುತ್ತೆ ಅದು ಆಗದಂಗ್ ನಾವು ಮಾತ್ರ ಖಾತ್ರಿ ಕೊಡ್ಬೋದು ಅಂತ. ತಲೆಗಷ್ಟೇ, ತಲೆಗೋಸ್ಕರ ಆಪರೇಷನ್ ಆದ ಲೆಕ್ಕಕ್ಕೆ ಮಾತಾಡಿದ್ರು ಗುರುಗಳೇ ಅವರು. ಆಯ್ತವ. ಇದು ಕೊರೋನಾ ಟೈಮ್ ಅಲ್ಲಿ ಆಗಿತ್ತು. ಓಕೆ. ಇನ್ನು ಅದೇ ಟೈಮಲ್ಲಿ ಜಾಸ್ತಿ ಚೆಕಪ್ ಇರುತ್ತಲ್ಲ ಗುರುಗಳು, ಪ್ರತಿಯೊಂದು ಚೆಕ್ ಮಾಡ್ಸೋದಿತ್ತು, ಹಂಗಾಗಿ ಎಲ್ಲ ರಿಪೋರ್ಟ್ ರೆಡಿ ಆಯ್ತು ಗುರುಗಳೇ. ನಾಳೆ ಇನ್ನೇನು ಆಪರೇಷನ್ ಮಾಡಿಸ್ಬೇಕು, ಇವತ್ ನಾವು ಚೆಕ್ ಮಾಡಿಸ್ಕೊಂಡ್ ಬರ್ತಾ ಇದ್ವಿ, ಆವತ್ತೇ ನಮ್ಮ ಅತ್ತೆ ತೀರ್ ಹೋಗ್ಬಿಟ್ರು ಗುರುಗಳೇ. ಅಯ್ಯೋ, ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಗಂಡನ ಆಪರೇಷನ್ ಮುಂದಕ್ಕಾದ್ರೆ ತಲೆ ಗ್ಯಾರಂಟಿ ಕೊಡಲ್ಲ ಅಂತಾರೆ, ಆ ಕಡೆ ಇವ್ರು ಅತ್ತೆ ತೀರ್ಕೊಂಡಿದಾರ ಅಂತ ಬೇಜಾರ್ ಮಾಡ್ಕೋಬೇಕಾ? ದೇವ್ರಂತ ಅತ್ತೆ ನಮ್ಗೆ ಸಿಕ್ಕಿದ್ದು, ನಿಜವಾಗ್ಲೂ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಏನಾಗಿತ್ತು ಅವ್ರಿಗೋಸ್ಕರ ನಾವು ಊರಿಗೆ ಹೋಗಿದ್ದು ಗುರುಗಳೇ. ಏನಂದ್ರೆ ಅವ್ರಿಗೆ ಶೋಕ್ ಬಂದ್ಬಿಟ್ಟಿತ್ತು, ಶೋಕ್ ಕೊಡ್ಬಿಟ್ಟಿತ್ತು. ಅವಾಗ ನಾವೆಲ್ರು ಇಬ್ರು ಅಣ್ಣ ತಮ್ಮಳು, ನಾವಿಬ್ರು ಅಕ್ಕನವ್ರು ಎಲ್ಲರೂ ಊರಿಗೆ ಹೋಗಿದ್ವಿ. ಒಂದು 6 ತಿಂಗಳು ಅಲ್ಲೇ ಇದ್ವಾಗ ಇವ್ರ ವಿಚಾರ ಹೊರಗ್ ಬಂದು ಎಲ್ಲರಿಗೂ ಗೊತ್ತಾದ್ಮೇಲೆ ನಮ್ಮನ್ನ ಕಳಿಸ್ಕೊಟ್ರು ಅಣ್ಣ ನಮ್ಮ ಮಾವನವರು ತೋರ್ಸ್ಕೊಂಬರ್ಲಿ ಅಂತ. ಇಲ್ಲಿ ಬಂದ್ಮೇಲೆ ಹಿಂಗ್ ಹೇಳಿ ನಾವು 1 ತಿಂಗಳವರೆಗೆ ಇಲ್ಲೇ ಇತ್ತು. ಲಾಸ್ಟ್ ಅಲ್ಲಿ ಇನ್ನೇನ್ ಆಪರೇಷನ್ ಮಾಡಿಸ್ಬೇಕು, ಅಲ್ಲಿ ಹಂಗಾಯ್ತು. ಮತ್ತೆ ಊರಿಗೆ ಹೋದ್ವಿ. ಮತ್ತೆ 1 ತಿಂಗಳು ಟೈಮ್ ಆಗ್ತಾ ಬಂತು. ನಮ್ ತವ್ರ ಮನೆಯವ್ರು ಫೋನ್ ಮಾಡಿ, ಏನಮ್ಮ ಇವಾಗ ಹಿಂಗ ಆಗ್ತಾ ಇದೆ, ಇದು ಬಿಟ್ರೆ ತಲೆಗೆ ಡೇಂಜರ್ ಅಂತೀಯ ಅಂತ. ನಾನ್ ಜಾಸ್ತಿ ದುರ್ಗಾದೇವಿ ನಂಬ್ತಾ ಇದ್ದೆ. ಆ ತಾಯಿ ಹತ್ರ ಬೇಡ್ಕೊಂಡಾಗ ಅಲ್ಲಿ ಪೂಜಾರಮ್ಮ ಹೇಳಿದ್ರು, ನಿಂಬೆ ಹಣ್ಣು ಕೊಡ್ತೀನಿ, ದಿನಾಲೆ ತಲೆಗೆ ಹಚ್ಚಿ ಬಿಡವ, ತಲೆಗೆ ಮೈಗೆಲ್ಲ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡ್ಸು, ಈ ತರ ನೋಡೋಣ ಎಷ್ಟು ದಿನ ಅಂತ ಬೇಡ್ತು. ಯಾಕಂದ್ರೆ ಕಟ್ಟಾಯ್ತು. ಇನ್ನೊಂದ್ಸಲ ಹೇಳು. ಅಂದ್ರೆ ಕೊಟ್ರಲ್ಲ, ಅದ್ರಲ್ಲಿ ಸ್ನಾನ ಮಾಡಿಸಿ ಡೈಲಿ ಅಂತಲ್ಲ? ನೈಟ್ ಹಚ್ಬೇಕು, ಬೆಳಗ್ಗೆ ಸ್ನಾನ ಮಾಡಿಸ್ಬೇಕು ಗುರುಗಳೇ, ಆತರ ಮಾಡುವ ಅಂತ ಹೇಳಿದ್ರು ಗುರುಗಳೇ. ಹಂಗ್ ಮಾಡಿ ಆಮೇಲೆ ಅದು ಒಳಗಡೆನೆ ಕರಿಗ್ಬಿಟ್ಟಿದೆ ಗುರುಗಳೇ ಕಟ್ಟೆ. ಒಳಗಡೆನೆ ಕರಿಗ್ಬಿಟ್ಟಿದೆ. 1 ತಿಂಗಳಲ್ಲಿ ಅದೇನೋ ಅಮ್ಮನ ಪವಾಡ. ತುಂಬಾ ನಂಬ್ತಿದ್ದೆ ನಾನು ಆ ತಾಯಿನ, ಬಹಳಷ್ಟು ಎಷ್ಟು ಸಹಾಯ ಮಾಡಿದ್ರಂದ್ರೆ ಹೇಳಕ್ ಆಗಲ್ಲ. ಈ ಜೀವನ ಆ ತಾಯಿ ಕೊಟ್ಟ ಭಿಕ್ಷೆ ಅನ್ಕೊಂತೀನಿ ನಾನು, ಅಷ್ಟು ಮಾಡಿದಾರ ಅವರು. ಆಮೇಲೆ ನಾವು ಮತ್ತೆ ಬೆಂಗಳೂರಿಗೆ ಬಂದು ಚೆಕಪ್ ಮಾಡಿಸ್ಬೇಕಂತ ಇವ್ರೆಲ್ಲರ ಪ್ಲಾನ್. ನನ್ ಮನಸ್ಸು ಒಪ್ಪಿಗಿಲ್ಲ ಗುರುಗಳೇ, ಯಾಕಂದ್ರೆ ಇವ್ರ ದೃಷ್ಟಿ ತಿರುಗ್ತಾ ಬರ್ತಾ ಇತ್ತು.
ಹಿಂದಕ್ಕಿಂತ ಇವತ್ತು ಬಹಳ ಚಂದ ಇದೆ ಅನ್ನಷ್ಟು ಇವ್ರ ಕೆಲಸ ಮಾಡಕ್ಕೂ ಹುಮ್ಮಸ್ಸಾಗಿದ್ರು ದುಡಿಯೋಕೆ. ನಾರ್ಮಲ್ ನಮ್ ತರಾನೇ ಖುಷಿಯಾಗಿರ್ತಾ ಇದ್ರು. ನನಗ ಅದನ್ನ ನೋಡಿ ತುಂಬಾ ಆನಂದ ಆಯ್ತು. ಏನೋ ನನ್ಗೆ ಇವ್ರು ತೋರ್ಸೋದ್ ಬೇಡ ಅನಿಸಿತ್ತು ಮನಸ್ಸಿಗೆ. ಆದ್ರೆ ನಮ್ಮ ಅಜ್ಜಿ ಏನ್ ಮಾಡಿದ್ರು, ಬೇಡವಾ ಅವಾಗ್ಲೇ ಕಣ್ಣಿನರ ಬೆಳ್ಳಗಿದೆ ಅಂತ ಹೇಳಿದಾರೆ, ಒಂದ್ಸಲ ಆಪರೇಷನ್ ಮಾಡಿಸ್ಬಿಡೋಣ, ಇಲ್ಲ ಚೆಕ್ ಮಾಡಿಸ್ಕೊಣ, ಓಕೆ ಸಿ ಅವ್ರೇನ್ ಹೇಳ್ತಾರ ನೋಡೋಣ ಅಂತ ಅವರು ನಮ್ಮ ಅಕ್ಕನ ಫ್ರೆಂಡ್ ಎಲ್ಲಾರು ಒತ್ತಾಯ ಮಾಡಿದ್ರು. ನನಗೆ ಕಳ್ಸಕ್ ಮನ್ಸೇ ಇಲ್ಲ ಗುರುಗಳೇ. ಅವತ್ತು ಆದ್ರೂ ಏನೋ ಬಿಡು, ಮತ್ತೆ ಚೆಕ್ ಮಾಡ್ತಾರಲ್ಲ ಡಾಕ್ಟರ್ ಗೊತ್ತಾಗತ್ತಲ್ಲ, ಭರವಸೆ ಮೇಲೆ ಕಳ್ಸಿಕೊಟ್ಟೆ ಗುರುಗಳೇ. ನನ್ಗೇನ್ ಮನಸ್ಸಿಲ್ಲ ಆದ್ರೆ ಕಳ್ಸಿಕೊಟ್ಟೆ ಅವತ್ತು. ಹೋಗಿದ ತಕ್ಷಣ ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಅವ್ರು ಹೇಳಿದಾರೆ ಗಡ್ಡೆ ಇದೆ ಅಂತ. ಇವ್ರಿಗೆ ದಿನ 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 ಒಂಥರ ಸ್ಮೆಲ್ ಬರೋದು ಗೊತ್ತಾಗಿದೆ, ಆದ್ರೆ ಅವ್ರು ಸ್ಕ್ಯಾನಿಂಗ್ ಮಾಡಿಸಿದಾಗ ಇಲ್ಲ ಗಡ್ಡೆ ಇದೆ ಅಂತ ಹೇಳಿದಾರೆ ಗುರುಗಳು. ಬಟ್ ಇಲ್ಲಿ ಹೋಯ್ತು ಅಂದ್ರಲ್ಲ ನೀವು? ಇವ್ರಿಗೆ ಗೊತ್ತಾಗಿದೆ. ಮತ್ತೆ ಅದು ಯಾಕೋ ಅವ್ರಿಗೆ ಡೌಟ್ ಬಂದು ಮತ್ತೊಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಇಲ್ಲ ಗಡ್ಡೆ ಅಂತ ಬಂದಿದೆ. ಇವಾಗ ಗಡ್ಡೆ ಏನಿಲ್ಲಲ್ಲ, ಹಂಗಾಗಿ ನಾವು ತಲೆ ಹೊಡೆಯೋ ಅವಶ್ಯಕತೆ ಇಲ್ಲ, ಅಂದ್ರೆ ತಲೆ ಮೇಲಿಂದ ಆಪರೇಷನ್ ಮಾಡ್ಬೇಕಂತ ಮಾತಾಡಿದ್ರು ಅವ್ರು ಅದು ಗಡ್ಡೆ ತೆಗಿಯೋಕೆ. ಆದ್ರೆ ಇವಾಗ ಗಡ್ಡೆ ಕಾಣಿಸ್ತಾ ಇರೋದ್ರಿಂದ ನಾವು ತಲೆದು ಏನು ಮುಟ್ಟೋದು ಬೇಡ, ಬರೀ ಮೂಗಿನಿಂದ ಆಪರೇಷನ್ ಮಾಡಿ ಮತ್ತೆ ಅದು ಸರಿ ಮಾಡಿದ್ರೆ ಅವರಿಗೆ ನಿಧಾನವಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೋದು ಅಂತ ಹೇಳಿದ್ರು ಗುರುಗಳೇ. ನಮ್ ಮನೆಯವರು ನನಗೆ ಫೋನ್ ಮಾಡಿ ತಿಳಿಸಿದ್ರು, ಈ ತರ ಹೇಳಿದಾರೆ ಗಡ್ಡೆ ಇಲ್ಲ ಅಂತೆ, ಇವಾಗ ಹಿಂಗ್ ಮಾಡ್ತೀನಿ ಅಂತಿದಾರೆ, ಮೂಗಿನಲ್ಲಿಂದ ಆಪರೇಷನ್ ಮಾಡ್ಬೇಕಂತಿದ್ರೆ ಏನ್ ಮಾಡ್ಲಿ ಅಂತ. ಸರಿ ಅಷ್ಟೇ ಅಲ್ವಾ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ ದಾರಿ ಬೇಕಲ್ಲ ಅಂತ ನಾನು ಒಪ್ಕೊಂಡೆ ಗುರುಗಳೇ. ಅವಾಗ ಏನೋ ಆ ತಾಯಿ ಮೇಲೆ ಭಾರ ಇಟ್ಟು ಮಾಡ್ಸೋಣ ಅಂತ. ಆದ್ರೂ ಮನ್ಸಲ್ಲಿ ತಳಮಳ ಒಂದ್ಸತಿ ಎಲ್ಲಾದ್ರೂ ಕೇಳ್ಬೇಕು. ಅವತ್ತು ನಾನು ವಿಧಿ ಯಾರನ್ನು ಕೇಳಕ್ ಬಿಡ್ಲಿಲ್ಲ, ಎಲ್ಲೂ ಕೇಳಕ್ ಆಗ್ಲಿಲ್ಲ. ಮನ್ಸಲ್ಲಿ ತಳಮಳ, ಏನೋ ಹೋಗ್ಬಿಟ್ಟಿದಾರೆ, ಏನೋ ಭಗವಂತನ ಮೇಲೆ ಭಾರ ಹಾಕೋಣ ಅಂತ ಬಿಟ್ಬಿಟ್ವಿ ಗುರುಗಳು. ಆಮೇಲೆ ಏನಾಯ್ತು ಅಂದ್ರೆ ಅವ್ರ ನೆಕ್ಸ್ಟ್ ಡೇ ಆಪರೇಷನ್ ಅವತ್ ನೈಟೇ ಮಾಡ್ಬಿಟ್ರು ಗುರುಗಳೇ. ಯಾರು ಮಾಡಿದಾರೋ, ಕಲಿಯವ್ರು ಮಾಡಿದಾರೋ ಭಗವಂತನಿಗೆ ಗೊತ್ತು. ಆ ನರಗಳನ್ನ ಜಾಯಿಂಟ್ ಮಾಡ್ಬೇಕಾದ್ರೆ ಒಂದ್ರ ಮೇಲೆ ಒಂದಿಟ್ಟು ಜಾಯಿಂಟ್ ಮಾಡಿದಾರೆ ಗುರುಗಳೇ. ಅದೇನಾಗಿದೆ ಅಂದ್ರೆ ಅದು ಮೊದ್ಲೇ ಹೋಗಿರೋ ನರಗಳನ್ನ ಒಂದ್ರ ಮೇಲೆ ಒಂದಿಟ್ಟಾಗ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಬಂದು ಹೊರಗಡೆ ಮಲಸಿದಾರೆ ಅವ್ರನ್ನ ವಾರ್ಡಲ್ಲಿ. 1 ಸೆಕೆಂಡ್ ಅವ್ರ ಅಣ್ಣನ್ ನೋಡಿದಾರೆ ಮುಖ ಇವ್ರು, ಆಮೇಲೆ ಫುಲ್ ಬ್ಲಾಕ್. ಮತ್ತೆ ಚೆಕ್ ಮಾಡಿದಾರೆ ಗುರುಗಳು, ಏನಾಗಿದೆ ಈ ತರ ಆಯ್ತಲ್ಲ ಅಂತ. ಅವಾಗ ನೋಡಿದ್ರೆ ಆಪರೇಷನ್ ಫೇಲ್ ಆಗಿದೆ. ಇದು ಆಪರೇಷನ್ ಸರಿಗಾಗಿಲ್ಲ ಅಂತ ಮತ್ತೆ ಅವರು ಕಣ್ಣಿನಲ್ಲಿ ಇನ್ನೇನು ಮುಟ್ಟೋದು ಬೇಡ ಅಂತ ಅದು ಒಳಗಡೆ ಏನ್ ಗಡ್ಡೆ ಹೋಗಿದೆ ಅದನ್ನ ಕ್ಲೀನ್ ಮಾಡಕ್ಕೆ ಹೊಟ್ಟೆಗೊಂದು ಆಪರೇಷನ್ ಮಾಡಿದ್ದಾರೆ. ಅದೇ ತರ 15 ದಿವಸ ಟೈಮ್ ತಗೊಂಡು ಮನೆಗೆ ನನಗೆ ಅವಾಗ ಏನು ಭಯ ಅಂದ್ರೆ, ಕೊರೋನಾ ಟೈಮ್ ಅಲ್ಲಿ ಯಾರು ಸುಮ್ನೆ ಆಸ್ಪತ್ರೆಗೆ ಹೋದ್ರು ಕೂಡ ಅದಾಯ್ತು ಇದಾಯ್ತು ಅದನ್ನ ತಕೊಂಡ್ಬಿಟ್ರು, ಹೊಟ್ಟೆಯಿಂದ ಇದನ್ನ ತಕೊಂಡ್ಬಿಟ್ರು, ಇಂತ ಸುದ್ದಿ ಎಲ್ಲ ಕೇಳಿ ಭಗವಂತ ಮನೆಗ್ ಕಳಿಸ್ಬಿಡು ಸಾಕು ನನ್ ಗಂಡನ, ನನ್ ಏನಾದ್ರೂ ನಿನ್ನಲ್ಲಿ ಬೇಡ್ಕೊಂಡು ಪೂಜೆ ಮಾಡಿ ಏನೋ ಒಂದು ಮಾಡಿ ಅವ್ರನ್ನ ಬದುಕ್ಸ್ಕೊಂಡ್ರೆ ಸಾಕನ್ನಷ್ಟ ಆಗ್ಬಿಟ್ಟಿತ್ತು ಗುರುಗಳ. ನನ್ಗೆ ಜೀವಂತವಾಗಿ ಮನೆಗ್ ಬಂದ್ರೆ ಸಾಕನ್ನಷ್ಟ ಆಗ್ಬಿಟ್ಟಿತ್ತು. ಆ ಸಮಯದಲ್ಲಿ ಇವ್ರು ಚೆನ್ನಾಗೆ ಬಂದ್ರು, ಇನ್ನಷ್ಟು ಕಡಿಮೆನೆ ಆಯ್ತು, ಇನ್ನಷ್ಟು ಕಡಿಮೆನೆ ಆಯ್ತು ಗುರುಗಳ. ಎಡಗಣ್ಣು ಅರ್ಧದಲ್ಲಿ ಇದ್ದಿದ್ದು ಇನ್ನ ಕಡಿಮೆ ಅನ್ನಷ್ಟು ಆಯ್ತು. ಪೂರ್ತಿ ಕಂಪ್ಲೀಟ್ ಆಗಿ 2 ಕಣ್ಣು ಹೋದಷ್ಟೇ ಆಗೋಯ್ತು. ಆಮೇಲೆ ದಿನಸಾದ್ನೆ ಅವ್ರು ಕೊಟ್ಟು ಟ್ಯಾಬ್ಲೆಟ್ ಎಲ್ಲಾ ತರದ್ದು ಕೊಟ್ರು ಒಂದ್ ಸ್ವಲ್ಪ 100ರಲ್ಲಿ 10% ಅಷ್ಟು ಬಂದಂಗಿತ್ತು ಗುರುಗಳ ದೃಷ್ಟಿ ಅವ್ರಿಗೆ. ಎಡಗಣ್ಣು ಮಾತ್ರ, ಬಲಗಣ್ಣು ಏನೂ ಆಗಿಲ್ಲ. ಅಂದ್ರೆ ಮುಂಚೆ ಹೆಂಗಿತ್ತು ಇವಾಗಲೂ ಹಂಗೆ ಅನ್ನೋ ತರ. ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಎಲ್ರು ಹೇಳಿದ್ರು, ನಮ್ಮ ಮನೆ ದೇವ್ರು ಈರಣ್ಣ ಕಾಡಕೆ ಇದೆ ಹಂಗೆ ಹಿಂಗೆ ಅಂತ. ಆಮೇಲೆ ಈರಣ್ಣ ದೇವರಿಗೆ ಅಭಿಷೇಕ ಮಾಡಿಸೋದು, ಮೊನ್ನೆ ಅಮಾಸೆ ಪೂಜೆಗೆ ಹೋಗೋದು ಎಲ್ಲ ಮಾಡಿದ್ವಿ ಗುರುಗಳೇ. ಇವಾಗ ಎಷ್ಟು ಆಪರೇಷನ್ ಮಾಡಿಸಿ 5 ವರ್ಷ ಆಗ್ತಾ ಬರ್ತಾ ಇದೆ ಗುರುಗಳೇ. ಇಷ್ಟರಲ್ಲಿ ಎಷ್ಟು ದೇವ್ರಿಗೆ ಆರಕೆ ಹೊತ್ತಿದೀವೋ, ಎಷ್ಟು ಆಪರೇಷನ್. ಮತ್ತೆ ಡಾಕ್ಟರ್ ಹತ್ರ ಮನೆ ಕೇಳಿದ್ವಿ ಗುರುಗಳು, ಅವ್ರು ಹೇಳ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಕಣ್ಣಿನ ನರಗಳು ತುಂಬಾ ವೈಟ್ ಆಗಿದೆ. ಅವ್ರು ಏನಾದ್ರು ಬೆಳಗ್ಗೆ ಅಥವಾ ಊಟದಲ್ಲಿ ಬಹಳ ತರಕಾರಿ ಹಣ್ಣು ತಿನ್ಬೇಕು ಅಂತ ಹೇಳ್ತಾರೆ ಗುರುಗಳೇ. ಇವ್ರಿಗೆ ಹೇಳಿದ್ರೆ ಹೂ ಅಂತಾರೆ, 2 ದಿವಸ ತಿಂತಾರೆ, ಆಮೇಲೆ ತಿನ್ನಲ್ಲ. ನನ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ನಿಜವಾಗ್ಲೂ ತುಂಬಾ ಗೊತ್ತಾಗ್ತಿಲ್ಲ ಗುರುಗಳೇ. ಹೆಂಗೋ ಭಗವಂತ ಧೈರ್ಯ ಕೊಟ್ಟಿದ್ದಾನೆ, ದುಡ್ತಾ ಇದೀನಿ. ಆದ್ರೆ ಎಷ್ಟೇ ದುಡ್ದು ಜೀವನ ಮಾಡಿದ್ರು ಹೆಣ್ಮಕ್ಳಿಗೆ ಮಕ್ಕಳು ಇರ್ಬೇಕು. ನನ್ಗಿವಾಗ ಮದ್ವೆ ಆಗಿ 9 ವರ್ಷದಲ್ಲಿದೆ, ತೋರಿಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ.
ಅವ್ರಿಗೆ ಒಂದಲ್ಲ ಒಂದ್ ಏನಾದ್ರೂ ಕಾಲಿಗೆ ಗಾಯ ಅಥವಾ ಆರೋಗ್ಯ ಸಮಸ್ಯೆ ಏನಾದ್ರೂ ಬರ್ತಾ ಇರುತ್ತೆ. ಮನೆ ಕೆಲ್ಸಕ್ಕೆ ಹೋಗ್ತೀನಿ, 22,000 ಬರ್ತಾ ಇದೆ ಗುರುಗಳ ಇವಾಗ. ಅದ್ರಿಂದ ಏನ್ ಮಾಡ್ಲಿ, ಏನು ದುಃಖ ಏನು ಕೊಟ್ಟಿಲ್ಲ ಭಗವಂತ. ಎಷ್ಟೇ ಕಷ್ಟ ಬಂದ್ರು ಏನೋ ಒಂಥರ ನನ್ ಜೊತೆ ಇದ್ ನಡೆಸ್ತಿದ್ದೇನೆ ಅನ್ನೋದೇ ಇದೆ. ಆದ್ರೆ ತಂದೆ ಇಲ್ದಿರೋ ಅವ್ರನ್ನ ನಮಗ್ ಜೊತೆ ಮಾಡಿದಾನಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಮಗ ಅಂತ ಏನವ್ವ? ನನ್ ಗಂಡನೇ ನನಗ್ ಮಗ ಅಂತ ಹೇಳಿದೀನಿ ಗುರುಗಳೇ. ಯಾರಾದ್ರೂ ನಾನು ಹೇಳ್ಸಿ ಕೇಳಿದ್ರು ನನಗ್ ನನ್ ಗಂಡನೇ ಮಗ. ಆದ್ರೆ ಬೇಜಾರ್ ಏನಂದ್ರೆ ಅವ್ರು ಹೊರಗಿನ ಪ್ರಪಂಚ ನೋಡ್ಬೇಕು, ಇನ್ನು ಚಿಕ್ಕ ವಯಸ್ಸು, ಅವ್ರಿಗೆ ಕೊರಗ ಆಗ್ಬಾರ್ದು, ನಾವ್ ಕುಂತು ಬಿಟ್ನಲ್ಲ ಅಂತ ಕೊರಗ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಎಷ್ಟೇ ದುಡಿಲಿ ₹1 ನನ್ ಕಡೆ ಇಟ್ಕೊಳಲ್ಲ ಗುರುಗಳೇ. ಅವ್ರ ಮುಂಚೆಯಿಂದನೂ ಅಷ್ಟೇ ಅವ್ರ ಕೈಗೆ ಕೊಡೋದು. ಬಟ್ ಈ ಸಮಯದಲ್ಲಂತೂ ಪೂರ್ತಿ ಜವಾಬ್ದಾರಿಯಲ್ಲಿ ಅವ್ರು ನಾನ್ ದುಡಿತಾ ಇದೀನಿ ಅನ್ನೋ ಫೀಲಲ್ಲೇ ಇರ್ಬೇಕು. ಆತರ ಅವ್ರನ್ನ ನೋಡ್ಕೊಂತ ಇದೀನಿ. ಆದ್ರೆ ಏನೇ ನೋಡ್ಕೊಂಡ್ರು ಅವ್ರನ್ನ ಅವ್ರು ದುಡ್ಕೊಂಡ್ ತಿನ್ನೋಷ್ಟು ತೃಪ್ತಿ ಅವ್ರಿಗೆ ಇರಲ್ಲ ಗುರುಗಳೇ. ದೇವತೆನವ್ವ ನೀನು. ಗುರುಗಳೇ ನೀವೇ ದೇವ್ರು. ನಿಜವಾಗ್ಲೂ ಭಗವಂತನ ನಂಬಿದವರಿಗೆ ಯಾವ ರೂಪದಲ್ಲಾದ್ರೂ ಕೈ ಹಿಡ್ತಾನಂತಾರಲ್ವಾ, ನಮಗೆ ನಿಮ್ಮ ರೂಪದಲ್ಲಿ ಕೈ ಹಿಡ್ದಿದ್ದಾನೆ ಗುರುಗಳೇ. ನಾವು ಎಷ್ಟು ನಿಮ್ ವಿಡಿಯೋಸ್ ಕೇಳಿದಾಗ ನನಗೆ ನನ್ನ ಬದುಕಿನ ಬಂಗಾರಪ್ಪ, ನಾನು ಸ್ವತಂತ್ರವಾಗಿ ದುಡ್ಕೊಂತಿದೀನಿ, ನನ್ ಗಂಡ ಕಾಣ ಬರುತ್ತೋ ಬಿಡುತ್ತೋ ಭಗವಂತ ನನಗಿನ್ನ ಮುಂದೆ ದಾರಿ ತೋರಿಸ್ತಾನೆ, ಬೇಕಾದಷ್ಟು ಧೈರ್ಯ ಇದೆ ಗುರುಗಳೇ. ಮಕ್ಕಳು ಕೊಡ್ತಾನೋ ಬಟ್ ಅವ್ರು ಎಲ್ಲ ತರ. ಆದ್ರೆ ಅವ್ರು ಒಬ್ರೇ ಕುಂತಾಗ ಮನಸ್ಸು ಒಂಥರ ನನ್ಗೆ ಆತ್ಮ ಕೊಲ್ಲುತ್ತೆ, ಏನಾದ್ರು ಒಂದು ಮಾಡು ಅಂತ. ಬಟ್ ಅರಿವು ಸಿಗ್ತಾ ಇಲ್ಲ. ಎಷ್ಟು ದೇವ್ರು ಅವರು ಯಾರಾದ್ರೂ ಇಲ್ಲಿ ದೇವ್ರು ಈ ತರ ಇದೆ, ಇಲ್ಲಿ ನಡ್ಕೊಂಡ್ಬಿಡು ನೀನು, ಹಿಂಗತ್ತೆ ಬಂದ್ಬಿಡುತ್ತ ಅಂದಾಗ ಆಸೆ ಇಟ್ಕೊಂಡು ಹೋಗ್ಬಿಡ್ತಾರೆ ಗುರುಗಳೇ. ಅಲ್ಲಿ ದುಡಿತಾರೆ, ಅರ್ಥ ಅವ್ರು ಹೇಳಿದಾರಲ್ಲಿ ಪಾಲಿಸ್ತಾರೆ, ಬಿಡು ನಂಗೆ ಇರೋದೇ ಇಷ್ಟ ಇಟ್ಬಿಟ್ಟಾರೆ. ಅದು ಮಾಡ್ಬಾರ್ದು. ನಾವ್ ಇನ್ನಷ್ಟು ತಪ್ಪಿಗೆ ಬಿದ್ದಂಗ ಆಗತ್ತೆ ರೀ. ಭಗವಂತ ಏನ್ ಕೊಟ್ಟಿದ್ದಾನ ಅದನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ತೀನಿ. ಆದ್ರೆ ನಮ್ಮ ಮನಸ್ಸು ಅವ್ರಿಗೆ ಇರ್ಬೇಕಲ್ಲ ಗುರುಗಳೇ. ಅಂದ್ರೆ ಅವ್ರಿಗೆ ಈ ಜೀವನ ಬ್ಯಾಸ್ರ ನಂಗೆ ಆಗ್ಬಿಟ್ಟಿದೆ. ಅವ್ರಿಗೆ ಒಂದೇ ಹತ್ರ ಕುಂತು ನನಗೆ ಮುಂದಿನ ದಾರಿ ಹೋಗಲ್ವಾ? ಇಲ್ಲ ಗುರುಗಳೇ, 5 ವರ್ಷ ಆಯ್ತು ಅವ್ರು ಮನೆಯಲ್ಲೇ ಇರ್ತಾರೆ ಇವಾಗ. ಮಾಡ್ತಾರೆ ಮನೆಯಲ್ಲಿ ಅಡಿಗೆ ಮಾಡೋದಾಗಿರ್ಬೋದು, ನನಗೇನಾದ್ರು ಮನೆ ಕೆಲಸದಲ್ಲಿ ಆಗಿರ್ಬೋದು, ಅಂದ್ರೆ ಮನೆಯಲ್ಲಿ ಕಸ ಗುಡ್ಸು, ಮನೆ ಒರೆಸು, ಇಬ್ರು ಹೌದೌದು ಗುರುಗಳೇ. ಅನ್ನ ಸಾರು ಎಲ್ಲ ಮಾಡ್ತಾರೆ. ಇವಾಗಂತೂ ನಾನು ಹೇಳ್ತಿರ್ತೀನಿ ಅವ್ರಿಗೆ. ಅವ್ರು ಹೇಳ್ತಾರೆ ಎಷ್ಟು ದೇವ್ರಿಗೆ ನಡ್ಕೊಂಡ್ರೆ ಏನಿದೆ ಬಿಡ್ಕಣ, ನನ್ಗೆ ಇನ್ನೂ ದೃಷ್ಟಿ ಬಂದಿಲ್ಲ ಅಂತ. ನಿಮಗೆ ಏನ್ ಗಮನಿಸ್ಬೇಕು ಗೊತ್ತಿಲ್ಲ. ನಿಮಗೆ ಭಗವಂತ ಕೊಟ್ಟಿರೋದನ್ನ ನೀವು ಗಮನಿಸ್ತಾ ಇಲ್ಲ. ನೀವು ಗಮನಿಸಿ ನೋಡಿ. ನೀವು ಮುಂಚೆ ನನ್ನ ಕೈ ಹಿಡ್ಕೊಂಡೇ ಮುಂದೆ ನಡಿಬೇಕಾಗಿತ್ತು. ಆದ್ರೆ ಇವಾಗ ಏನ್ ಮಾಡಿದಾನ ಅಂದ್ರೆ ನಿನಗ್ ಧೈರ್ಯ ಕೊಟ್ಟಿದ್ದಾರೆ. ಇವಾಗ ಒಬ್ರೇ ಊರಿಗೆ ಹೋಗ್ ಬರೋಷ್ಟು ನಿಮಗೆ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. ಒಬ್ರೇ ಹೋಗ್ ಬರ್ತಾರೆ ಗುರುಗಳವರು. ಹೌದಾ? ಹೌದು. ಕಣ್ಣಿಗೆ ಕೈಯಲ್ಲಿ ಬಡಿಗೆಡ್ಕೊಂತಾರೆ. ಭಗವಂತ ಯಾರ್ಯಾರೋ ನಿಮ್ಮಂತವ್ರು ಬಂದು ಕೈ ಹಿಡ್ಕೊಂಡು ಅವ್ರನ್ನ ಏನೋ ಒಳ್ಳೆ ದಾರಿ ತೋರ್ಸೋರು ಇದ್ದಾರೆ, ಎಲ್ಲರೂ ಇದ್ದಾರೆ ಗುರುಗಳು. ಅವ್ರಿಗೆ ತುಂಬಾ ಸಹಾಯ ಮಾಡ್ತಾರೆ ಎಲ್ಲರೂ. ಊರಿಗೆ ಹೋಗುವಾಗ ಬರುವಾಗ ನನಗೆ ಅದು ಒಂದು ತುಂಬಾ ಖುಷಿ ಇದೆ. ಅವ್ರು ಒಬ್ರೇ ಹೋಗಿ ಬರ್ತಾರೆ ಊರಿಗೆ ಹೋಗೋದು. ಹೊಸ ನಮ್ ಸಹಾಯ ಬೇಕು. ಮಾಡ್ಕೊಂತ ಇದ್ದಾರೆ. ಅಂದ್ರೆ ಇವಾಗ ಹೊಸ ಊರ್ ಕಡೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಗುರುಗಳೇ, ಅವಾಗ ನಮ್ ಸಹಾಯ ಬೇಕು. ಕೈ ಹಿಡ್ಕೊಂಡು ಓಡಾಡ್ಬೇಕು ನಾವು. ಬಟ್ ಊರಿಗೆ ಹೋಗೋದು ಬರೋದು ಇವೆಲ್ಲ ಅವರಿಗೆ ಭಗವಂತ ಹೆಂಗೋ ದಾರಿ ತೋರಿಸ್ತಾ ಇದ್ದಾನೆ, ಏನೋ ಒಂದ್ ಧೈರ್ಯ ಕೊಡ್ತಾ ಇದ್ದೇನೆ. ಅದನ್ನ ನೀವು ಗಮನಿಸಿ. ಆಗ ನಿಮ್ಗೆ ಯಾವ ಬೇಸರನೂ ಬರಲ್ಲ. ದಯವಿಟ್ಟು ಖುಷಿ ಪಡೋ ಕಾರ್ಯಕ್ರಮ ನಮಗೆ ಫಸ್ಟ್ ಗೊತ್ತಿಲ್ಲ ಗುರುಗಳೇ, ನಮ್ಮ ಮನೆಯವರೇ ನೋಡಿದ್ದು. ಅವರೇ ಫಸ್ಟ್ ನೋಡಿದ್ದು. ಆಮೇಲೆ ಕಂಟಿನ ನೋಡ್ತಾ ಇದ್ದೀನಿ ನಾನು. ನೋಡಿ ಈ ಕಾರ್ಯಕ್ರಮದಲ್ಲಿ ಇವ್ರು ಹಿಂಗ್ ಹೇಳ್ತಾರ, ಅವ್ರು ಹೆಂಗ್ ಹೇಳ್ತಾರ. ಅವ್ರಷ್ಟು ಕಷ್ಟ ಏನಿಲ್ಲ, ನಿಮ್ಗೆ ಯಾರು ತೊಂದ್ರೆ ಮಾಡಲ್ಲ. ನಿಮ್ ಬಗ್ಗೆ ಯಾರು ಹೇಳಿಸಿ ಏನೇ ಮಾತಾಡ್ಲಿ, ನಾನ್ ನಿಮ್ ಜೊತೆ ಇರ್ತೀನಿ. ನಾನ್ ನಿಮ್ ದುಡ್ದು ನಮ್ ಮಗನ್ ತರ ನೋಡ್ಕೊತೀನಿ. ನಮ್ಮ ಮುಂದೆ ಮಕ್ಳು ಆತ ಬಿಡ್ತಾನೆ ನೀನೇ ಅಂತ ಎಲ್ಲ ತರ ಅವ್ರಿಗೆ ತಿಳಿಸಿ ಹೇಳ್ತೀನಿ ಗುರುಗಳ. ಆದ್ರೆ ಅವರು ಬೇಸರ ನನಗೂ ಅವ್ರ ಜಾಗದಲ್ಲಿ ನೋಡಿದ್ರೆ ಆಗುತ್ತೆ. ಆದ್ರೆ ಪರಿಸ್ಥಿತಿ ಬಂದಂಗ ಹೋಗ್ಬೇಕಲ್ಲ ಗುರುಗಳೇ. ಏನವ್ವ
ಅವರ ಭಾಗ್ಯ ನಿಮ್ಮಂಥ ಸತಿ ಸಿಕ್ಕಿರೋದು. ಹಾಗೇನಿಲ್ಲ ಗುರುಗಳು, ಚಿಕ್ಕ ವಯಸ್ಸಿನಿಂದ ಎಲ್ಲ ಭಗವಂತ ಎಲ್ಲ ತರದ ಸುಖ ದುಃಖವನ್ನು ನುಡಿಸ್ಬಿಡ್ತಾನಲ್ಲ, ಹಂಗಾಗಿ ಇದು ನನಗೆ ಕಷ್ಟ ಏನ್ ಅನ್ಸಿಲ್ಲ. ಆದ್ರೆ ಇವ್ರನ್ನ ಖುಷಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಅಲ್ಲ, ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ಇವತ್ತಿನ ಕಾಲಕ್ಕೆ ಗಂಡ ಏನೋ ಪೂರ್ವಜನ್ಮದ ಪ್ರಾರಬ್ಧ, ಇವತ್ತಿಗೆ ಬದುಕು ಸ್ವಲ್ಪ ಯಾಕೋ ಈ ಸ್ಥಿತಿಲಿದೆ, ಹಿಂಗೆ ಇರುತ್ತೆ ಅಂತ ಏನಿಲ್ಲ, ಒಳ್ಳೆಯದಾಗುತ್ತೆ. ಆದರೆ ನಾನು ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಗಂಡನಿಗೆ ಅಯ್ಯೋ ನಾನು ಹೆಂಡ್ತಿ ತಂದಿದ್ರಲ್ಲಿ ತಿಂತಾ ಇದ್ದೀನಲ್ಲಪ್ಪ ಅಂತ ಅನಿಸಿ ಆತನಿಗೆ ದುಃಖ ಆಗಬಾರ್ದು ಅಂತ ನೀವು ಅವರ ಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡಿ, ಇಲ್ಲ ನೀವು ನನ್ನಿಂದ ನೀವು ಬದುಕ್ತಿದ್ದೀರಾ ಅಂತ ನೀವು ಅಂದ್ಕೊಳ್ಳೋದು ಬೇಡ, ಏನೋ ಹಿಂಗೆ ಆಗಿದೆ ಅದಕ್ಕೆ ಇವತ್ತು ಸ್ವಲ್ಪ ಮನೇಲಿದ್ದೀರಾ ಬಿಟ್ಟರೆ ಕುಡ್ಕೊಂಡು ಕಂಡವರ ಹೆಣ್ಣಿನ ಸವಾಸ ಇಟ್ಕೊಂಡು ಜೂಜಾಡಿಕೊಂಡು ದುಡ್ದು ಕೂಡ ಹೆಂಡತಿ ಮಕ್ಕಳನ್ನ ಬೀದಿಗಿಡೋರ ಮುಂದೆ ನೀನು 1000 ಪಟ್ಟು ಮೇಲು. ಹಾಗೆ ಆತನಿಗೆ ನನ್ನ ಬದುಕು ಹೆಂಡತಿಗೆ ಭಾರ ಆಗ್ತಿದೆ ಅಂತ ಅನಿಸಬಾರದು ಎಂದು ನೀನು ನಿನ್ನ ಸಂಬಳ ತಗೊಂಡೋಗಿ ಕೊಡ್ತೀಯ. ನೀನು ನನ್ನ ಮಗು ಇದ್ದ ಹಾಗೆ, ನನ್ನನ್ನು ಇಡೀ ಬದುಕು ನಿನ್ನನ್ನು ಹಾರೈಕೆ ಮಾಡೋದರಲ್ಲೇ ಮುಗಿದು ಹೋದರೂ ಏನು ತೊಂದರೆ ಇಲ್ಲ. ಈ ಎಲ್ಲ ಮಾತುಗಳ ಮೂಲಕ ಅವರಿಗೆ ಎಸ್ಪೆಷಲಿ ಈ ರೀತಿ ಆದಾಗ ಕಣ್ಣೋಗಿದ್ದು, ಕಾಲೋಗಿದ್ದು, ಕೈ ಹೋಗಿದ್ದು ದುಃಖವಲ್ವಂತೆ. ಆದರೆ ಅದು ಆದಮೇಲೆ ನಾನು ಎಲ್ರಿಗೂ ಭಾರವಾದೆ ಅಂತ ಅನ್ನಿಸೋಕೆ ಶುರು ಮಾಡಿದಾಗ, ಅದಕ್ಕೆ ತಕ್ಕಂತೆ ಎಲ್ಲರೂ ಬೇಡವಾದ ರೀತಿ ನಿರ್ಲಕ್ಷ್ಯದ ರೀತಿ ವರ್ತಿಸಿದಾಗ ಅದು ನಿಜವಾದ ನರಕ ಅವ್ರಿಗೆ. ಇವ್ರಿಗೆ ಅನ್ಸೋದು ಅಯ್ಯೋ ನಾವೆಲ್ರಿಗೂ ಭಾರ ಅದು ಅಂತ ಒಂದು, ಅದೇ ಥರ ಮನೆಯವರು ನಡ್ಕೊಳ್ಳೋಕೆ ಶುರು ಮಾಡಿದ್ರೆ ಸಾವದು. ಆದರೆ ನೀವು ದೊಡ್ಡ ಗುಣದವರು. ನನಗೆ ಅದಕ್ಕೇನವ್ವ ಎಷ್ಟು 1000 ಕತೆ ಕೇಳಿರೋ ನನಗೆ ನಿನ್ನಂಥ ಒಂದು ಹೆಣ್ಣುಮಗಳು ಎಲ್ಲೋ ಲಕ್ಷಕ್ಕೊಬ್ಬರು ಸಿಗ್ತಾರೆ. ಆಯಿತು, ನಿನ್ನ ಮಡ್ಲು ತುಂಬ ವಿಚಾರದಲ್ಲಿ ನೀನು ಭರವಸೆ ಕಳ್ಕೊಳ್ಬೇಡ, ಒಳ್ಳೇದು ಹಾಗೆ ಆಗುತ್ತೆ. ಇನ್ನೊಂದು 2 ವರ್ಷ ನಿನ್ನ ಜೀವನದಲ್ಲಿ ನೀನು ಈ ಗಂಡನನ್ನ ಮಗು ಒಂದೇ ಅಲ್ಲವ, ಈ ಮಗುವಿನ ಜೊತೆಗೆ ನಿನ್ನ ಮಡ್ಲು ತುಂಬುತ್ತೆ, ನಿನ್ನ ಬದುಕಿಗೆ ಒಳ್ಳೇದಾಗುತ್ತೆ. 14-15 ಕಾದವರಿದ್ದಾರವ, ತಾಳ್ಮೆ ಇಟ್ಕೋ, ಭರವಸೆ ಇಟ್ಕೋ, ಖಂಡಿತ ನಿನಗೆ ದ್ರೋಹ ಆಗಲ್ಲ, ಅಥವಾ ನಿನಗೆ ಆ ವಿಚಾರದಲ್ಲಿ ನಿನ್ನನ್ನು ದೇವರು ಒಬ್ಬಂಟಿ ಮಾಡೋದಿಲ್ಲ. ಆದರೆ ಹೀಗೆ ಗಂಡ ಮನೇಲಿ ಕೂತಿದ್ದಾರೆ, ನೀನಿಲ್ಲಿ ಕೆಲಸ ಮಾಡಿಕೊಂಡು 4 ಮನೆ ಕೆಲಸ ಮಾಡಿಕೊಂಡು ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಿ, ಏನೋ ಒಟ್ಟೊಟ್ಟಿಗೆ ಎಲ್ಲವನ್ನು ಅನುಭವಿಸಿ ಒಮ್ಮೆಲೆ ಒಂದು ದೊಡ್ಡ ಸಂತೋಷದ ವಿಷಯವನ್ನು ಕೊಡ್ತಾನೆ. ಇದೆಲ್ಲ ಕಳೀಲಿ. ಅದೊಂದು ಗಳಿಗೆ ಇದೆಯಲ್ಲ, ಅಯ್ಯೋ ಕಾಲ ಮೇಲೆ ಏನೋ ಬಿತ್ತು ಅಂತ ಬಗ್ಗಿ ಕಾಲಿಡ್ಕೊಳ್ಳೋಕೆ ಹೋದ್ರೆ ನೆತ್ತಿ ಮೇಲೆ ಏನೋ ಬಿದ್ದಂಗೆ, ಅದು ಅಯ್ಯೋ ಕಾಲು ನೋವು ಅಲ್ಲದೇನೆ ನೆತ್ತಿ ಮೇಕೆ ಏನೋ ಬಿತ್ತು, ಅಯ್ಯೋ ನೆತ್ತಿ ಮೇಲೆ ಏನೋ ಬಿತ್ತು ಅಂದಾಗ ಮತ್ತೇನೋ ಕಾಲ ಮೇಲೆ ಬಿತ್ತು. ಈ ದುಃಖ ಹಿಂದಿಂದಲೇ ಬಂದುಬಿಡ್ತವೆ. ಅಯ್ಯೋ ಇದು ಗಂಡ ಇಲ್ಲಿ ಕೂತಿದ್ದಾರೆ, ಮಕ್ಕಳಾಗಿಲ್ಲ, ಅಯ್ಯೋ ನಾನೊಬ್ಳು ದುಡ್ದು ಇದು ಮಾಡ್ತಾ ಇದ್ದೀನಿ, ಒಂದರಿಂದೊಂದು ನಿಮ್ಗೆ ಹೆಂಗೆ ಅನಿಸ್ಬಿಡ್ಬೇಕು ಅಂದರೆ ನನ್ನ ಹಣೆ ಬರುವೆ ಇಷ್ಟು, ನನ್ನ ಬದುಕೇ ದರಿದ್ರ ಅನಿಸ್ಬಿಡ್ಬೇಕು. ಆದರೆ ನಿಮ್ಮ ಬದುಕು ಒಂದಷ್ಟು ಈ ನಿಲ್ದಾಣ ಒಂದು 5 ನಿಲ್ದಾಣ ದಟ್ಟ ದರಿದ್ರ ಅನಿಸುತ್ತೆ ಅಥವಾ ಕಡು ಕಷ್ಟ ಅನಿಸುತ್ತೆ. ಒಂದು 6ನೇದರಲ್ಲಿ ನಿಮಗೋಸ್ಕರ ಅದ್ಭುತವಾದದ್ದು ಕಾದಿರುತ್ತೆ. ಆದರೆ ಎಷ್ಟೋ ಜನಕ್ಕೆ ಆ 6ನೇದ್ರವರೆಗೂ ಬದುಕುವ ತಾಳ್ಮೆ ಇರೋದಿಲ್ಲ. ಬಟ್ 6ನೇ ನಿಲ್ದಾಣದಲ್ಲಿ ಏನೋ ಇದೆ, ಅಲ್ಲೇನೋ ಒಳ್ಳೇದಾಗೋದಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನವ್ವ, ಬದುಕಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಏನೂ ಇಲ್ಲ. ಈಗ ನೀವು ಆರೋಗ್ಯವಾಗಿದ್ದೀರಿ, ನೀವು ಮಾಡೋ ಕೆಲಸ ಇದೆ, ದುಡಿಮೆ ಇದೆ, ಮನೇಲಿ ಗಂಡ ಇದ್ದಾರೆ, ಎಷ್ಟೋ ಜೀವನ ನಡೀತಾ ಇದೆ. ನಾಳೆ ಹೆಂಗೋ ಮಕ್ಕಳಾದವರು ಸಾಯ್ತಾರೆ, ಆಗದೇ ಇದ್ದವರು ಸಾಯ್ತಾರೆ. ಈಗ ನಾಳೆ ಹೆಂಗೋ ಎತ್ತೋಗಿ ಗೊತ್ತಿಲ್ಲ. ಇವತ್ತಿಗೆ ನಾವು ನೆಮ್ಮದಿಯಾಗಿದ್ದೀವ, ಇದೇ ನೆಮ್ಮದಿ, ಇದೇ ಸಂತೋಷ, ಇದೇ ಭಗವದ್ ಅನುಗ್ರಹ. ಅಯ್ಯೋ ನಮಗೆ ಮಕ್ಕಳು ಕೊಟ್ಟಿಲ್ಲ, ಹಾಗಾಗಿ ನಾವು ದೇವರಿಗೆ ಬೇಡವಾದವರೇನೋ. ಮಕ್ಕಳು ಕೊಟ್ಟು ಮಕ್ಕಳಿರೋರೆಲ್ಲ ಇಲ್ಲಿ ಬಂದು ಅಳ್ತಾರಲ್ಲವ, ನನ್ನ ಮಗ ಹೆಂಗ್ ಮಾಡ್ದ ಹಂಗ ಮಾಡ್ದ ಅದು ಇದು ಅಂತ, ಮತ್ತೆ ಅವ್ರದ್ದು ಅನುಗ್ರಹ ಅಂತ ಹೆಂಗ್ ಹೇಳಿ ನಾನು? ಹೌದು ಗುರುಗಳ, ಇಲ್ಲ ಗುರುಗಳ, ಮಕ್ಕಳ ವಿಚಾರ ಬಂದ್ರೆ ನಾನು ಭಗವಂತನ ಕಥೆಗಳೆಲ್ಲ ಕೇಳ್ತೀನಲ್ಲ, ಅದರಲ್ಲಿ ನಾನು ಏನ್ ಬೇಟಿ ಮಲ್ಲಮ್ಮ ಸದಾಶಿವನ ಭಕ್ತರು. ಆ ತಾಯಿಗೆ ಮಕ್ಕಳಿಲ್ಲ ಅನ್ನೋದು ಪ್ರಪಂಚ ಗೊತ್ತು, ಆದ್ರೆ ಆ ತಾಯಿ ಸ್ವಯಂ ಭಗವಂತನೇ ಮಗನಾಗಿ ಅನುಭವಿಸಿದ್ದಾರೆ. ಇಲ್ಲಿ ಗೊತ್ತಿಲ್ಲ ಈ ಗಂಡ ಅಥವಾ ನಿಮ್ಮ ಯಜಮಾನ್ರು
ಆತ್ಮದ ಪ್ರಾರಬ್ಧದಲ್ಲಿ ಅಥವಾ ಅದರ ಪ್ರಾರಬ್ಧದಲ್ಲಿ ಹೀಗೆ ಸ್ವಲ್ಪ ಬದುಕು ಅರ್ಧಕ್ಕೆ ಕತ್ತಲಾಗುವುದೇನೋ ಇತ್ತೇನೋ. ಆದರೆ ಭಗವಂತನ ಅನುಗ್ರಹ ಅವರಿಗೆ ಹೇಗಿದೆ ಅಂದರೆ, ನಿನ್ನಂಥ ಒಬ್ಬರು ಮಹನೀಯ ಹೆಣ್ಮಗಳು ಅಥವಾ ನಿನ್ನಂಥ ಒಬ್ಬಳು ಅದ್ಭುತವಾದ ಮನಸ್ಥಿತಿಯ ಅಥವಾ ಹೀಗೆ ಒಬ್ಬಳು ಅದ್ಭುತವಾದ ಹೆಣ್ಣುಮಗಳನ್ನು ಹೆಂಡತಿಯಾಗಿ ಕೊಟ್ಟು ದೇವರು ಆತನನ್ನು ಕೈ ಬಿಟ್ಟಿಲ್ಲ. ನೋಡಿ, ಎಂಥ ಒಂದಕ್ಕೊಂದು ಲಿಂಕ್ ಇದೆ. ಈ ವ್ಯಕ್ತಿಗೆ ಹಿಂಗಾಗಿದ್ದ ಹೌದು, ಹಿಂಗಾಗಿದ್ದ ಕೇಳಬೇಕಾ, ಹಿಂಗೆ ಆದಮೇಲೂ ನನ್ನನ್ನು ಮಗು ಥರ ನೋಡೋ ಹೆಂಡತಿಯವಳೆ ಅಂತ ಖುಷಿ ಪಡಬೇಕಾ? ಅವರು ಯೋಚಿಸುವ ವಿಧಾನ ಬದಲಾಗಬೇಕು. ತಿನ್ನೋ ಊಟ, ಡಾಕ್ಟ್ರು ಕೊಡೋ ಔಷಧಿ ಅಥವಾ ಗುರುವಿನ ಅನುಗ್ರಹ ಇದೆಲ್ಲವನ್ನು ಮೀರಿ ನನ್ನೊಳಗಡೆ ಇಲ್ಲ, ಏನೋ ಒಳ್ಳೆಯದಾಗುತ್ತೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಯೋಚನೆಗಳಿಲ್ಲದೆ ಹೋದರೆ ಹೊರಗಿನ 1000 ಸೂರ್ಯರು ಕೂಡ ನಿನ್ನ ಬದುಕನ್ನು ಬೆಳಗಲಾರರು. ನನ್ನೊಳಗಡೆ ನಾನು ಕತ್ತಲಾಗಬಾರ್ದಲ್ಲ. ಅಯ್ಯೋ, ಯಾವ ದೇವರು ಪೂಜೆ ಮಾಡಿದ್ರೇನು, ಹಿಂಗಾಯ್ತಲ್ಲ ನಮ್ಮ ಬದುಕು, ಪರವಾಗಿಲ್ಲ. ಯಾವುದನ್ನು ನೀವು ಸಿಗಬೇಕು ಅಂತಿದ್ದೀರಲ್ಲ, ಅದು ಸಿಕ್ಕರೆ ನಿಮ್ಮ ಬದುಕು ಹಾಳಾಗ್ತೋ ಇತ್ತೋ ಏನೋ, ಅದು ದೇವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟೋ ಸಾರಿ ನಮ್ಮ ಹಿರಿಯರು ಹೇಳೋರು, ದೇವ್ರ ಮುಂದೆ ಹೋಗಿ ಒಬ್ಬ ಭಕ್ತ ಏನೋ ಕೇಳ್ಕೊಳ್ತಾನೆ, ದೇವ್ರೇ ನನಗೆ ಆ ಹೆಣ್ಣು ಕೊಡಪ್ಪ, ಈ ಹೆಣ್ಣು ಕೊಡಪ್ಪ, ಇದನ್ನು ಕೊಡಪ್ಪ, ಅದನ್ನು ಕೊಡಪ್ಪ. ದೇವ್ರ ಮನಸ್ಸಲ್ಲಿ ಅಂದ್ಕೊಳ್ತಾನಂತೆ, ನೀನು ಕೇಳಿದ್ನೆಲ್ಲ ನಾನು ಇವತ್ತೇ ಕೊಟ್ಟೆ ಅನ್ಕೋ ಮಗನೇ, ನೀನು ನಾಳೆನೇ ಹೆಣ ಆಗಿರ್ತೀಯ. ನಿನಗೆ ಗೊತ್ತಿಲ್ಲ ನಿನಗೇನು ಬೇಕು ಅಂತ, ಆದರೆ ದೇವರಾಗಿ ಭಗವಂತನಾಗ ನನಗೆ ಗೊತ್ತು ನಿನಗೇನು ಬೇಕು ಅಂತ, ನಾನು ಕೊಡೋ ಟೈಮಿಗೆ ಕೊಡ್ತೀನಿ, ನೀನು ನಡಿ ಅಂತ. ಯಾಕಂದರೆ ನಮಗೆ ಆ ಥರ ಇದು ಸಿಕ್ಬಿಡ್ಲಿ, ಇದು ಬಂದುಬಿಡ್ಲಿ, ಇದಾಗ್ಬಿಡ್ಲಿ ಮೊದಲಂಗೆ ಅನಿಸುತ್ತೆ. ಆನಂತರ ಅಯ್ಯೋ ಪರವಾಗಿಲ್ಲಪ್ಪ, ನನಗೆ ದೇವರು ಬಯಸಿದ್ನೆಲ್ಲ ಕೊಟ್ಟುಬಿಟ್ರೆ ಬೇಗ ಹಾಳಾಗ್ಬಿಡ್ತೀವಿ. ಸತಾಯಿಸಬೇಕು, ಆಗಲೇ ಅದ್ರ ಬೆಲೆ ಗೊತ್ತಾಗುತ್ತೆ. ಮತ್ತು ನನ್ನ ಪ್ರಕಾರ ನೀವು ದೇವರನ್ನು ಭಾಳ ನಂಬೋದು ಅನ್ನೋದಾದರೆ, ಅಥವಾ ದೇವರನ್ನು ಭಕ್ತಿ ಮಾಡೋದು ಅಂದ್ರೆ ಅದರ ಅರ್ಥ, ನಾನು ಕೇಳಿದ್ದ ದೇವತಿ ದುರ್ಗೆ ಕೊಟ್ಲು, ಅದಕ್ಕೆ ದುರ್ಗೆ ಒಳ್ಳೆಯವಳು ಇಲ್ಲ. ನೀನು ಕೇಳಿದ್ದನ್ನು ಯಾವುದನ್ನು ದೇವರು ಕೊಡೋದಿಲ್ವೋ ಅವನಿಗೆ ಗೊತ್ತಿದೆ, ಅದನ್ನು ಕೊಟ್ಟರೆ ನಿನ್ನ ಬದುಕು ಹಾಳಾಗುತ್ತೆ ಅಂತ. ಸೊ ನಾವೇನು ಅಂದ್ಕೊಳ್ಬೇಕು, ಅಯ್ಯೋ ನಾನು ಕೇಳಿದ್ದು ಕೊಡಲಿಲ್ಲ, ಇವಳು ದೇವತೆ ಅಲ್ಲ ಅಂದ್ಕೊಳ್ಳೋದಲ್ವಂತೆ. ಓಹೋ, ನಾನು ದೇವರ ಬಳಿ ಏನು ಕೇಳಿದ್ನೋ ಅದು ನನ್ನ ಬದುಕಿಗೆ ಬಂದರೆ ನನಗೆ ಕೆಟ್ಟದ್ದಾಗುತ್ತೆ ಅಂತ ದೇವತೆಗೆ ಗೊತ್ತು, ಅದಕ್ಕೆ ಕೊಟ್ಟಿಲ್ಲ. ಈಗ ಮಗು ಕೇಳುತ್ತೆ, ನನಗೆ ಹುಲಿ ತಂದುಕೊಡು, ಚಿರತೆ ತಂದುಕೊಡು, ಆನೆ ತಂದುಕೊಡು, ಅದು ತಂದುಕೊಡು, ಇದು ತಂದುಕೊಡು ಅಂತ ಏನೋ ಕೇಳೋದು. ಆದರೆ ಆ ಮಗುವಿಗೆ ಬುದ್ಧಿ ಇಲ್ಲ, ಬಟ್ ತಾಯಿಗೆ ಬುದ್ಧಿ ಇರುತ್ತಲ್ಲ. ನಂಗೆ ಚಾಕು ತಂದುಕೊಡು, ಬಂದೂಕು ತಂದುಕೊಡು ಅಂತ ಆಸೆ ಬೀಳುತ್ತು ಅಂತ ಕೊಡೋಕ್ಕಾಗುತ್ತಾ? ಯಾಕಂದರೆ ಆ ಮಗುವಿಗೆ ವಸ್ತುವಿನ ಬಗ್ಗೆ ಮಾತ್ರ ಆಸೆ ಇದೆ, ಆದರೆ ತಾಯಿಗೆ ಆ ವಸ್ತುವಿನ ವರ್ತನೆಯ ಬಗ್ಗೆ ಜ್ಞಾನ ಇದೆ. ಸೊ ನಮಗೆ ಯಾವುದೋ ಒಂದು ಪ್ರಾಪ್ತ ಆಗಲಿಲ್ಲ, ಬೇಡಿದ್ದು ಸಿಗಲಿಲ್ಲ ಅಂದಾಗ ಆ ದೇವತೆ ಅಥವಾ ನೀವು ನಂಬಿರುವ ಆ ತಾಯಿ, ಒಂದು ಮಗು ಮತ್ತು ತಾಯಿ ನಡುವಿನ ಕತೆ ಹೇಳಿದ್ನಲ್ಲ, ಹಾಗೆ ಮಗು ಬಯಸುತ್ತೆ, ಅದು ಹುಚ್ಚಾಟ. ಆದರೆ ತಾಯಿಗೆ ಅರಿವಿರಬೇಕು, ನಾನು ಆ ಮಗು ಕೇಳಿದ್ದನ್ನು ಕೊಡಬೇಕು ಕೊಡಬಾರ್ದು ಅಂತ. ಹಠ ಮಾಡುತ್ತೆ ಅಂತ ಎಲ್ಲ ಕೊಡೋಕೆ ಹೋದರೆ ಆ ಮಗು ಹಾಳಾಗ್ಲಿಕ್ಕೆ ತಾಯಿನೇ ಕಾರಣ. ಸೊ ಗಂಡನ ವಿಚಾರದಲ್ಲೂ ಹೌದು, ಆತನ ಬದುಕು ಇಲ್ಲಿಂದ ಏನಿದೆಯೋ ಹೆಚ್ಚು ಕಡಿಮೆ ಹಾಗೆ ಇರುತ್ತೆ. ಬಟ್ ನಿಮ್ಮಂಥ ಹೆಣ್ಮಗಳಲ್ಲಿರುವುದರಿಂದ ಅವರಿಗೆ ಅದು ತ್ರಾಸಲ್ಲ, ಅದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿ. ಆದರೆ ನೀವು ಒಂದು ಮಡಿಲು ತುಂಬಬೇಕು ಅಥವಾ ನನಗೆ ಆ ಸ್ಥಾನ ಬೇಕು ಅಂತ ಬಯಸುವ ಒಬ್ಬರು ಹೆಣ್ಮಗಳಾಗಿ, ಖಂಡಿತ ದೇವರು ಅಥವಾ ನಿನ್ನ ಈ ಗಂಡನ ಸೇವೆ ಮಾಡಿಕೊಂಡು ಧರ್ಮದಲ್ಲಿ ಬದುಕುತ್ತಾ ಇದೆಯಾ, ಖಂಡಿತ ನಿನಗೆ ಅನ್ಯಾಯ ಮಾಡಲ್ಲವ ಪ್ರಕೃತಿ. ಧೈರ್ಯವಾಗಿರು, ಮನೆ ಕೆಲಸ ಮಾಡ್ತಾ ಇದೆಯಾ ಅದನ್ನು ಹೆಮ್ಮೆಯಿಂದ ಮಾಡು, ಖುಷಿಯಿಂದ ಮಾಡು. ಆ್ಯಂಡ್ ಇವತ್ತಿಗೆ ಗಂಡನಿಗೆ ಪಾಪ ಆ ಜಾಗದಲ್ಲಿ ಕೂತು ಗಂಡ ಕೊರಗಬಹುದು, ಪರವಾಗಿಲ್ಲ, ಏನು ಮಾಡಲಿಕ್ಕಾಗಲ್ಲ. ಏಕೆಂದರೆ 1000 ಸಾಂತ್ವನಗಳಿಗೂ ಮೀರಿದ್ದು ಅವರೊಳಗಿನ ದುಃಖ. ಆಗಾಗ ಮಾತು ಬರ್ತವೆ, ಅಯ್ಯೋ ಯಾವ ದೇವ್ರನ್ನ ಪೂಜೆ ಮಾಡಿದ್ರೆ ಏನು, ನನ್ನ ಬದುಕು ಹಿಂಗೆ ಆಯ್ತಲ್ಲ, ಈ ವಯಸ್ಸಿಗೆ ಕೂತ್ಕೊಂಡ್ಬಿಟ್ನಲ್ಲ, ಹಂಗೆ ಹಿಂಗೆ ಅಂತ. ಆದರೆ ನನ್ನ ಪ್ರಕಾರ ಅವರು ಎಷ್ಟು ಪುಣ್ಯವಂತರು ಅಂದರೆ, ಈ ಸಮಯದಲ್ಲಿ ಅಥವಾ ಅವರಿಗೆ ಈ ಸ್ಥಿತಿ ಬಂದಾಗ ನೀವು ಅಯ್ಯೋ ಭಾರ ಆಗಿಬಿಟ್ಟೆ, ಹೋಗಿ ನಾನು ನಿನ್ನನ್ನು ಮದುವೆ ಆದ್ನಲ್ಲ, ಹಿಂಗೇನೋ ಅಂದುಬಿಟ್ಟಿದ್ರೆ ಕಣ್ಣು ಹೋಗಿದ್ದ ದುಃಖವಲ್ಲ, ನಿನ್ನ ಮಾತು ಶೂಲ ಆಗಿಬಿಡೋದು. ನಿನ್ನಂಥ ಹೆಣ್ಮಗಳನ್ನು ಪಡೆಯೋದಿಕ್ಕೆ ಪುಣ್ಯ ಕೋಟಿ ಜನ್ಮದ ಪುಣ್ಯ ಇರಬೇಕು. ಹಾಗಾಗಿ ನನ್ನ ನಂಬಿಕೆ ಏನಂದ್ರವ, ನಿನ್ನ ಮಡ್ಲು ತುಂಬುತ್ತೆ, ಇನ್ನೊಂದೆರಡು ವರ್ಷ ಸಮಯ. ಆದರೆ ನಿನ್ನ ಗಂಡನ ವಿಚಾರದಲ್ಲಿ ನಿನಗಿಂತ ನಿನ್ನ ಗಂಡ ಬಹಳ ಅದೃಷ್ಟಶಾಲಿಗಳು. ಯಾಕಂದರೆ ಇವತ್ತೇನೋ ಚಿಕ್ಕದಾಗಿ ಏನೋ ವ್ಯವಹಾರದಲ್ಲಿ ನಷ್ಟ ಆದರೆ ಎಂಡ್ರು ಬಿಟ್ಟು ಹೋಗೋ ಕಾಲನವ.
ಅಂತೂ ನಾನೇ 1000 ಕೇಳಿದ್ದೀನಿ ಕತೆನ. ಹೌದು ಗುರುಗಳೇ. ಆದರೆ ಹೀಗೆ ನಿನಗೆ ಕಣ್ಣು ಹೋಗಿರ್ಬೋದು, ಆದರೆ ನಿನಗೆ ನಾನು ಕಣ್ಣಾಗಿರ್ತೀನಿ ಅಂತ ಹೇಳೋ ಸಂಗಾತಿ ಸಿಗುವುದಿದೆಯಲ್ಲ, ಅದನ್ನು ಪಾಲಿನ ಭಾಗ್ಯ. ದೇವರು ಅವ್ರಿಗೆ ಇನ್ನೊಂಚೂರು ದೃಷ್ಟಿ ಖಂಡಿತ ಸುಧಾರಿಸುತ್ತೆ, ಬಟ್ ನೀವು ಬಯಸಿದ ರೇಂಜಿಗೆ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್ ಯೋಚಿಸಬೇಡಿ, ಅದು ಯಾಕಂದರೆ ನೀವೀಗ ಯಾವ ಮನಸ್ಥಿತಿಲಿ ಇದ್ದೀರಾ ಅಂದರೆ, ರೀ ಹಾಗೆಲ್ಲ ಯೋಚನೆ ಯಾಕೆ ಮಾಡ್ತೀರಿ, ಇಷ್ಟಾದರೂ ದೇವರು ಇವತ್ತು ನಮ್ಮನ್ನು ಸುಖವಾಗಿಟ್ಟಿದ್ದಾನೆ. ಇಷ್ಟು 3 ಹೊತ್ತು ಊಟ ಮಾಡ್ತೀವಿ, ಏನೋ ಒಂದು ಕೆಲಸ ಇದೆ, ದುಡಿಮೆ ಇದೆ, ನಾಳೆ ಮಕ್ಕಳಾಗುತ್ತವೋ, ಮನೆ ಕಟ್ತೀವೋ, ಕಾರ್ ತಾಣ್ತೀವೋ, ಇನ್ನೇನು ಮಾಡ್ತೀವೋ ಗೊತ್ತಿಲ್ಲ. ಏನು ಕಟ್ಟಿ, ಏನು ಮನೆ ಕಟ್ಟಿ, ಏನು ಮನೆ ದೊಡ್ಡದು ಮನೆ ಕಟ್ಟಿ, ಕಾರ್ ತಗೊಂಡು ಏನೇ ನೀವು 4 ಜನಕ್ಕೆ ಬಹಳ ದೊಡ್ಡ ಮನುಷ್ಯರಪ್ಪ ಅಂತ ಅನ್ನಿಸ್ಕೊಂಡ್ರು ಕೂಡ ಕಡೆಗೆ 3 ದಿನ ಎಲ್ಲರಿಂದ ಜೈಕಾರ ತಗೊಂಡು ನಿಮ್ಮ ಮನೆಗೆ ಬಂದಲ್ಲೆಲ್ಲೋ ಉಂಡಲ್ಲೆಲ್ಲೋ ಮಲ್ಕೊಳ್ಬೇಕು ಅಷ್ಟೇ. ಹೌದು ಗುರುಗಳೇ. ಅಂತಿಮವಾಗಿ ಯಾರ ಮೆಚ್ಚುಗೆಗೂ ನಾವು ಬದುಕಲ್ಲ. ದೇವರು ನನಗೆ ಹೇಗೆ ಕೊಟ್ಟಿದ್ದಾನೆ ಅದು ನನ್ನ ಪೂರ್ವ ಜನ್ಮದ ಪ್ರಾರಬ್ಧ, ನಾನು ಅನುಭವಿಸಿಯೇ ಈ ಜನ್ಮವನ್ನು ಕಳಿಬೇಕಾಗುತ್ತೆ. ಕೊರಗುತ್ತಾ ಕೂತ್ರೆ ಆಗಲ್ಲ. ಕೊರಗ್ತಾ ಕೂತ್ರೆ ಏನಾಗ್ಬಿಡುತ್ತೆ, ಇರೋ ಭಾಗ್ಯಗಳನ್ನು ಅನುಭವಿಸುವ ಶಕ್ತಿಯು ಹೊರಟೋಗ್ಬಿಡುತ್ತೆ ಅಲ್ವಾ? ಹೌದೌದು ಗುರುಗಳೇ. ನಿಮಗೆ 3 ಹೊತ್ತು ಊಟ ಇದೆ, ಅದು ಅಂಬ್ಲಿ ಇರ್ಬೋದು, ಬರೀ ಏನೋ ಸಾಧಾರಣವಾಗಿರ್ಬೋದು. ಅಯ್ಯೋ ಅವ್ರಂಗೆ ಮೃಷ್ಟಾನ್ವ ಇಲ್ವಲ್ಲಪ್ಪ ಅಂತ ಅಂದುಕೊಂಡ್ರೆ 3 ಹೊತ್ತು ಊಟ ಇದೆ ಅಂತ ನೋಡಬೇಕೆ ಹೊರತು ಮೃಷ್ಟಾನ್ನ ಇಲ್ವಲ್ಲ ಅಂತ ನೀವು ಅಳ್ತಾ ಕೂತ್ರೆ ಇರೋ ಊಟವೂ ಅಳಿಸೋಗುತ್ತೆ, ಆಮೇಲೆ ಮಣ್ಣು ತಿನ್ಬೇಕಾಗುತ್ತೆ. ಇಲ್ಲ ಗುರುಗಳು, ಅದು ಒಂದು ವಿಚಾರದಲ್ಲಿ ಮಾತ್ರ ಇಬ್ರು ಒಂದೇ ತರ ಏನಿರುತ್ತೋ ಅದೇ ನಮ್ಮ ಪಾಲಿಗೆ ಅಮೃತ ಅಷ್ಟೇ. ಇದೇ ಶಿವಪ್ರಸಾದ. 27 ವರ್ಷದ ಒಂದೇನು ಹೇಳವ ಊಟದಲ್ಲಾಗಿರ್ಬೋದು ಗುರುಗಳ, ಮಕ್ಕಳ ವಿಚಾರದಲ್ಲಾಗಿರ್ಬೋದು. ಯಾರ ಮಕ್ಕಳನ್ನ ನೋಡಿದ್ರೆ ನಮ್ಮ ಮಕ್ಕಳನ್ನಷ್ಟೇ ಪ್ರೀತಿಯಿಂದ ಮಾತಾಡ್ಸೋದು, ಅವ್ರನ್ನ ಪಾಲನೆ ಪೋಷಣೆ ಮಾಡೋದು, ಯಾವ್ದೇ ಆಗಿರ್ಬೋದು ಗುರುಗಳ. ಕೊರಗು ಕೊಟ್ಟಿಲ್ಲ ನನಗೆ, ಅದು ಒಂದು ವಿಚಾರದಲ್ಲಿ ಬಹಳ ಖುಷಿ ಇದೆ ಗುರುಗಳೇ. ಗ್ರೇಟ್ ಅವ್ವ. ಒಬ್ಬೊಬ್ರು 2-3 ವರ್ಷಕ್ಕೆ ಮಕ್ಳು ಅಥವಾ ಬದುಕು ಏನೋ ಸ್ವಲ್ಪ ಕಷ್ಟ ಬಂತಂದ್ರೆ ನಾನ್ ನೋಡಿದೀನಿ ಕಣ್ಣರೆ, ನನ್ನ ಅಕ್ಕ, ನನ್ನ ತಮ್ಮ ಅಥವಾ ನನ್ನ ತಾಯಿ ಬದುಕು, ನಮ್ಮ ತಾಯಿ ಬದುಕು ನೆನೆಸ್ಕೊಂಡೆ ನಾನು ಇವತ್ತು ಇನ್ನಷ್ಟು ಧೈರ್ಯ ಮಾಡ್ತೀನಿ ಗುರುಗಳೇ. 3 ಜನ ಮಕ್ಕಳನ್ನ ಈ ದಿಕ್ಕಿಗೊಂದು ಬಿಟ್ಟು ಎಷ್ಟು ಕಷ್ಟಪಟ್ಟು ದುಡಿದು ಇನ್ನೂ ಇನ್ನೊಬ್ರ ಕೈಯಲ್ಲಿ ಈಸ್ತಾವ್ರಿ. ಅವ್ರಿಗೆ ನಾವು ಆದಷ್ಟು ದಾರಿ ತೋರಿಸ್ಬೇಕು, ನಮ್ ಪ್ರೀತಿ ಕೊಡ್ಬೇಕು, ನಮ್ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನಗೆ ದೊಡ್ಡ ಆಸೆ ಗುರುಗಳೇ. ನನ್ ತಮ್ಮನಿಗೆ ಯಾವಾಗ್ಲೂ ಹೇಳ್ತೀನಿ, ಇಷ್ಟು ದಿನ ಕಷ್ಟಪಟ್ಟಿದ್ದಾಳೆ ನನ್ ತಾಯಿ, ದಯವಿಟ್ಟು ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋ. ಅಬ್ಬಾ ದೇವತೆ ನನ್ಗನ್ಸುತ್ತೆ ನಿನ್ನಂಥವ್ರನ್ನ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ಇವತ್ತಿನ ಕಾಲದಲ್ಲಿ ಅದೇನೇ ಇರ್ಲಪ್ಪ, ನಿನ್ನಂಥ ಅದ್ಭುತವಾದ ಒಂದು ಸದ್ಗುಣಿ ಹೆಣ್ಣುಮಗಳ ಜೊತೆ ಮಾತಾಡಿ ನನ್ನ ಈ ದಿನ ಭಾಳ ಅರ್ಥಪೂರ್ಣವಾಯಿತು. ನನಗೇನೆಂದರೆ, ನಿಮ್ಮ ಯಜಮಾನರು ಪಾಪ ಈ ಸಮಯದಲ್ಲಿ ಅವರಿಗೆ ಯಾಕೋ ಬದುಕು ಕತ್ತಲಾಗಿರ್ಬೋದು, ಆದರೆ ನೀವು ಅವರಿಗೆ ಕಣ್ಣಾಗಿದ್ದೀರಿ. ನಿಮಗೆ ನನ್ನ ಪ್ರಕಾರ ಪೂರ್ಣ ಆಯುಷ್ಯ ಇದೆ. ಆ್ಯಂಡ್ ಅವರು ಎಲ್ಲಿವರೆಗೂ ಅವರ ಪ್ರಾರಬ್ಧ ಅಥವಾ ಅವರ ಆಯಸ್ಸಿದೆಯೋ ಅಲ್ಲಿವರೆಗೂ ನೀವು ಅವ್ರಿಗೆ ಕಣ್ಣಾಗಿದ್ದೀರಿ, ಇರ್ತೀರಿ ಕೂಡ. ಆ್ಯಂಡ್ ನೀವು ಅದನ್ನು ನಿಮ್ಮ ಪಾಲಿಗೆ ಬಂದ ಪುಣ್ಯದ ಫಲ ಅಂದುಕೊಳ್ಳಿ. ಯಾಕಂದರೆ ಸೇವೆ ಪಡ್ಕೊಳ್ಳೋದು ಪುಣ್ಯ ಅಲ್ಲವ, ಸೇವೆ ಮಾಡುವ ಅವಕಾಶ ಸಿಗೋದು ಪುಣ್ಯ. ನಿಜ, ನಾವು ಬೇರೆಯವರಿಂದ ಕಾಲು ಒತ್ತಿಸ್ಕೊಳ್ಳೋದು ಪುಣ್ಯ ಅಲ್ಲ. ನಾವು ಕಾಲು ಹೊತ್ತುತ್ತಾ, ಕೈ ಹೊತ್ತುತ್ತಾ ಅವ್ರಿಗೆ ಊಟ ಮಾಡಿಸ್ತಾ, ಅವರಿಗೆ ಅಯ್ಯೋ ನಾನು ಇವರಿಗೆಲ್ಲ ಭಾರ ಆಗ್ಬಿಟ್ನಲ್ಲ ಅಂತ ಭಾವನೆ ಬರದಂತೆ ನೋಡ್ಕೊಳ್ಳೋದಿದೆಯಲ್ಲ, ಇದೇ ಪುಣ್ಯ. ಹಾಗೆ ನೀವು ಬದುಕುತ್ತಾ ಇದ್ದೀರಿ. ನಿಮ್ಮ ಕತೆ ಮೂಲಕ ಎಷ್ಟು 1000 ಹೆಣ್ಣು ಮಕ್ಕಳಿಗೆ ನೀವು ನಿಜಕ್ಕೂ ಸ್ಫೂರ್ತಿಯಾಗಿದ್ದೀರಿ. ಹೀಗೆ ಕಣ್ಣು ಕಾಣದ ಸ್ವಲ್ಪ ದೃಷ್ಟಿ ಮಂಕಾಗಿರುವ ಗಂಡನನ್ನೇ ಮಗು ಅಂದುಕೊಂಡು 4 ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಅಯ್ಯೋ ನನ್ನ ಪಾಲಿಗೆ ಬಂದಿರುವ ಈ ಗಂಡನೇ ನನ್ನ ಸರ್ವಸ್ವ, ಅದೇ ನನ್ನ ಪಾಲಿನ ನೆಮ್ಮದಿ, ಅದನ್ನೇ ನಾನು ಶಿವಪ್ರಸಾದ ಅಂತ ಭಾವಿಸ್ತಾ ನಾನು ಅದನ್ನೇ ಸೇವಿಸ್ಕೊಂಡಿದ್ದೀನಿ ಅನ್ನೋದಾದರೆ, ಚೆನ್ನಾಗಿದ್ದು ಕೂಡ ಅದರಲ್ಲಿ ಏನೋ ಕೊಂಕು ಹುಡುಕಿ ಗಂಡನನ್ನು, ಮಕ್ಕಳನ್ನು, ಬಂಧು ಬಳಗವನ್ನು ಅಥವಾ ಸಂಗಾತಿಯನ್ನು ದೂರ ಮಾಡಿಕೊಳ್ಳೋ ಎಷ್ಟೋ ಹೆಣ್ಣು ಮಕ್ಕಳ ಯೋಚನೆಗೆ ನೀನೊಂದು ದೊಡ್ಡ ಪೆಟ್ಟು ಕೊಟ್ಟಿದ್ದೀಯಾ. ಈ ಮೂಲಕ ನೀನು 1000 ಹೆಣ್ಣುಮಕ್ಕಳಿಗೆ ಪಾಠವಾಗಿದ್ದೀಯಾ. ನಿನ್ನ ಮನೆಯೂ ಬೆಳಗಲಿ, ಆ ಮನೆಯಲ್ಲೂ ತೊಟ್ಲು ತೂಗಲಿ, ನಿನ್ನ ಮಡ್ಲು ತುಂಬಲಿ. ನನ್ನ ಸಂಪೂರ್ಣ ಹಾರೈಕೆ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಅದೊಂದು ವಿಚಾರ ಆದರೆ ನಿನ್ನ ಬದುಕು ಇನ್ನಷ್ಟು ಸಂತೋಷವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಆ್ಯಂಡ್ ನಿನ್ನ ಬದುಕು ಒಂದು ಹೆಣ್ಮಗಳಾಗಿ ಪೂರ್ಣವಾಗುತ್ತೆ. ನಿನ್ನ ಗಂಡನಿಗೂ ಕೂಡ ತನ್ನ ನೋವನ್ನು ಮರೆಯೋದಿಕ್ಕೆ ಅದೊಂದು ದಾರಿ.
ಹೌದು ಗುರುಗಳೇ, ಖಂಡಿತ ಅದು ಅದಕ್ಕೋಸ್ಕರ ಆದ್ರೂ ಭಗವಂತನಲ್ಲಿ ದಿನ ಪ್ರಾರ್ಥನೆ ಮಾಡ್ತೀನಿ. ಒಂದ್ಸತಿ ನಿಮ್ ಪ್ರೋಗ್ರಾಮ್ ಎಲ್ಲ ಕೇಳಿದಾಗ ಒಂದ್ ಅಜ್ಜಿ ಫೋನ್ ಮಾಡಿದ್ರು ಮಕ್ಕಳ ಬಗ್ಗೆ ಹೇಳ್ದ, ತುಂಬಾ ನನ್ಗೆ. ಮತ್ತೆ ಮೊನ್ನೆ ಒಬ್ಬ ಅಣ್ಣ ಚಿಕ್ಕ ವಯಸ್ಸಿನವ್ರು 28 ವಯಸ್ಸಿನವ್ರು ಫೋನ್ ಮಾಡಿ ಹಿಂಗಾಗಿದೆ ನನ್ ಕಂಡಿನ ಅಂತ ಹೇಳಿದಾಗ, ಪಾಪ ಅಷ್ಟು ಕಷ್ಟಪಟ್ಟು ಓದ್ಕೊಂಡಿದ್ದಾರೆ ನೋಡಿ, ದುಡ್ಕೊಂಡ್ ತಿನ್ನಕ್ ದಾರಿ ಇಲ್ಲಲ್ಲ ಭಗವಂತ. ಎಷ್ಟು ಸಲ ಪ್ರಾರ್ಥನೆ ಮಾಡಿದಿನೋ, ಭಗವಂತ ದಯವಿಟ್ಟು ಆ ಅಣ್ಣನ ಕಣ್ಣಿಗೆ ದೃಷ್ಟಿ ಕೊಡಿ ಭಗವಂತ ಅಂತ. ಯಾಕಂದ್ರೆ ಮುಂದೆ ಅವ್ರಿಗೆ ದೂರದೃಷ್ಟಿ ದೋಷ ಇತ್ತಂತೆ ಚಿಕ್ಕ ವಯಸ್ಸಿಂದ. ಬಟ್ ಅಯ್ಯೋ ಅದೊಂಚೂರು ಸರಿ ಮಾಡ್ಕೊಳ್ಳೋಣ ಅಂತ ಹೋಗಿ ಎಡವಟ್ಟ ಆಗ್ಬಿಟ್ಟಿದೆ. ನನ್ಗೆ ಅದೇ ಭಯ ಗುರುಗಳ. ಇವಾಗ ಮತ್ತೆ ಎಲ್ರು ಹೇಳ್ತಾರೆ ಇವ್ರಿಗೂನು ಇನ್ನೆಲ್ಲಾರು ತೋರಿಸು ಅಥವಾ ಯಾವ್ದೇವ್ರಿಗೆ ಆರಕೆ ಮಾಡ್ಕೊ, ಅವ್ರಿಗೆ ಹೇಳು. ಇಲ್ಲಿ ಬೆಂಗಳೂರಲ್ಲಿ ಮಂತ್ರಾಲಯ ದೇವಸ್ಥಾನ ಇದೆ, ಆರಕೆ ಮಾಡ್ಕೊ. ಕರೆಕ್ಟ್, ನಾನು ಆರಕೆ ಮಾಡ್ತೀನಿ. ನನಗ್ ಭಗವಂತನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನಿಲ್ಲ, ನನ್ ಮನ್ಸಲ್ಲೇ ದೇವಸ್ಥಾನ ಇದೆ ಅವ್ರಿಗೆ. ಪ್ರತಿ ಕ್ಷಣ ಪೂಜೆ ಮಾಡ್ತೀನಿ ನಾನು ಅವ್ರಿಗೆ. ಪ್ರತ್ಯಕ್ಷವಾಗಿ ನೋಡಿದಷ್ಟು ಅನುಭವ ಇದೆ. ಆದ್ರೆ ಅರಕೆ ಮಾಡ್ಕೊಂಡು ನಮ್ಮ ಭಾಗ್ಯ ದೂರ ಇತ್ತಂದ್ರೆ ಅವ್ರ ಮೇಲೆ ಹಾಕೋದು ಯಾವ ನ್ಯಾಯ ಗುರುಗಳೇ? ಈ ಬಗ್ಗೆ ನನ್ನ ತಿಳುವಳಿಕೆ ಏನಂದರೆ, ಅಥವಾ ನಾನು ಹೇಳೋದೇನೆಂದರೆ, ಯಾವುದೋ ಒಂದು ದೇವ್ರಿಗೆ ಹೋಗೋದಂತೆ, ಅರಕೆ ಕಟ್ಟೋದಂತೆ, ನಾವು ಬೇಡ್ಕೊಳ್ಳೋದಂತೆ. ಓಕೆ, ನೀನಿರುವ ಜಾಗವೇ ನಿನ್ನ ಮನೆಯೇ ಮಂತ್ರಾಲಯ, ಹಾಗೂ ಸಾಧ್ಯತೆ ಇತ್ತ ಹೋಗ್ಬಾ. ಆದರೆ ಇದಕ್ಕೋಸ್ಕರ ಹೋಗಿ ಬರೋದು ಬೇಡ. ಯಾಕಂದರೆ ಭಗವಂತನ ಮೇಲಿನ ನಂಬಿಕೆಯನ್ನೇ ಕಳ್ಕೊಂಡ್ಬಿಡ್ತೀವಿ ಒಂದು ಹಂತ ಆದಮೇಲೆ. ಭಗವಂತ ಅಥವಾ ದೇವರು ಅನ್ನುವ ಆ ನಂಬಿಕೆ ನಮಗಿರೋದು ಕೇವಲ ನಮ್ಮೊಂದಿಗೆ ಯಾರೋ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ಹೆಜ್ಜೆ ಹಾಕಲಿಕ್ಕೆ ಹೊರತು ನಮ್ಮ ಪ್ರಾರಬ್ಧದಲ್ಲಿರುವುದನ್ನೆಲ್ಲ ನಾವು ಅನುಭವಿಸಲೇಬೇಕು. ನೀನು ಎಂಥ ದೊಡ್ಡ ಭಕ್ತಿ ಆಗಿರು. ಅದನ್ನು ನಾನು ಬಹಳ ಸಾರಿ ಹೇಳಿದ್ದೀನಿ. ಕೇವಲ ಭಗವಂತ ಹೇಗೆ ಜಾತ್ರೆಯಲ್ಲಿ ಒಂದು ಮಗುವಿನ ಬೆರಳನ್ನು ಹಿಡಿದ ತಂದೆಯಂತೆ ಮಗುವಿಗೆ ಆ ಕಡೆ ಈ ಕಡೆ ನೋಡಿಕೊಂಡು ಆರಾಮಾಗಿ ಜಾತ್ರೆ ಎಂಜಾಯ್ ಮಾಡಿಕೊಂಡು ತಂದೆ ಬೆರಳಿಟ್ಕೊಂಡಿದೆ. ಯಾಕೆ? ಈ ಜಾತ್ರೆಯಲ್ಲಿ ನಾನು ಕಳೆದೋಗೋದು ಬೇಡ ಅನ್ನೋ ಭಯಕ್ಕೆ ಅಥವಾ ಆ ನಂಬಿಕೆಗೆ ತಂದೆ ಬೆರಳಿಟ್ಕೊಂಡಿದೆ. ಹಾಗಾಗಿ ಈ ಜಾತ್ರೆಯಲ್ಲಿ, ಬದುಕೆಂಬ ಜಾತ್ರೆಯಲ್ಲಿ ಭಗವಂತನ ಬೆರಳಿಡ್ದಪ್ಪ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಪ್ಪ, ನನ್ನ ಪಾಲಿಗೆ ಏನಾದರೂ ಬರಬೇಕು, ಅದನ್ನು ನಾನು ಅನುಭವಿಸ್ಕೊಳ್ತೀನಿ. ಆದರೆ ಪಕ್ಕದಲ್ಲಿ ನೀನು ಇದ್ದೀಯ ಅಂದಾಗ ನಾನೊಂಚೂರು ವಿಶ್ವಾಸದಿಂದ ಎದುರಿಸ್ತೀನಿ ಅದನ್ನು. ಆ ನಂಬಿಕೆಗೆ ಅಥವಾ ಆ ಕಾರಣಕ್ಕೆ ದೇವರನ್ನು ನಂಬೇಕೆ ಹೊರತು, ಅಯ್ಯೋ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಹಿಂಗೆ ಅಂದ್ಕೊಂಡು ಆಗಲಿಲ್ಲ, ಹೆಂಗಾಗುತ್ತೆ? ನಿನ್ನ ಬದುಕಲ್ಲೇ ನಿನ್ನ ಪ್ರಾರಬ್ಧದಲ್ಲೇ ಹಿಂದೆ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಹಿಂದೇನು ಮಾಡಿದೀಯಾ? ಇಲ್ಲ ಅದನ್ನ ಅನುಭವಿಸ್ಲಿಕ್ಕೆ ಈ ಜನ್ಮ ತಗೊಂಡು ಬಂದಿದೀಯಾ ಅಂದಮೇಲೆ ಮತ್ತೆ ಇಲ್ಲಿ ಬಂದು ಅನುಭವಿಸ್ದಂಗೆ ನಾನೇನೋ ಅರಕೆ ಕಟ್ಟಿಬಿಡ್ತೀನಿ, ಹಂಗಾಗಲ್ಲ. ಅರಕೆ ಈಗ ಮಧ್ಯರಾತ್ರಿ ಏನೋ ಆಯಿತು, ನಿಮ್ಮ ಮನೆ ದೇವ್ರಿಗೆ ಅರಕೆ ಕಟ್ಟಿದ್ರಿ, ಅದರ ಅರ್ಥ ಏನು? ಅರಕೆ ಕಟ್ಟಿದ್ದೀನಪ್ಪ, ನನ್ನನ್ನು ದೇವರು ಕಾಪಾಡ್ತಾನೆ, ಮನೆ ದೇವರಿಗೆ ಅರಕೆ ಕಟ್ಟಿದ್ದೀನಿ, ಡಾಕ್ಟ್ರ್ ಹತ್ರ ಆಸ್ಪತ್ರೆಗೆ ಹೋಗೋವರೆಗೂ ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆ ಕೊಡ್ತಾ ಆ ಹರಕೆ ಅಲ್ವಾ? ಒಂದು ಧೈರ್ಯ ಕೊಡ್ತು. ಈಗ ₹1 ಕಾಯಿನಲ್ಲಿ ಒಂದು ಅರಕೆ ಕಟ್ಟಿಬಿಟ್ಟು ಅದನ್ನು ಆ ಕಾಯಿಲೆ ಬಂದಿರುವ ವ್ಯಕ್ತಿ ಕೈ ಕಟ್ಟಿದ್ರೆ ಅಂದ್ಕೊಳ್ಳಿ, ಏನು ದೇವ್ರು ಕಾಪಾಡ್ತಾ? ಅಲ್ಲ, ಹಂಗಲ್ಲ. ಆ ಹರಕೆ ಕಟ್ಟಿದ್ದೀನಿ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ನಾನು ಡಾಕ್ಟ್ರು ಅನ್ನೋ ದೇವ್ರ ಬಳಿ ಹೋಗೋವರೆಗೂ ನನ್ನ ಗಂಡನನ್ನು ಅಥವಾ ನನ್ನ ಈ ವ್ಯಕ್ತಿಯನ್ನು ಕಾಪಾಡ್ತಾನೆ ನನ್ನ ಮನೆ ದೇವರು ಅನ್ನೋ ಒಂದು ನಂಬಿಕೆ ಬಂತು. ಸೊ ಈ ಕಾರಣಕ್ಕೆ ನಿಮಗಿಂತ ಹಿರಿದಾದದ್ದು ದೈವ. ಅದನ್ನು ನಂಬುವುದರಿಂದ ನಿಮಗೊಂದು ಧೈರ್ಯ ಬರುತ್ತೆ. ಕತ್ತಲಲ್ಲಿ ನಡಿಬೇಕಾದ್ರೆ ಸಡನ್ನಾಗಿ ಒಂದು ಬೆಳಕು ನೋಡಿದಾಗ, ಅಯ್ಯೋ ಇಲ್ಲೊಂದು ಊರಿದೆ, ಇಲ್ಲೊಂದು ಬೆಳಕಿದೆ ಅಂತ, ಕತ್ಲಲ್ಲಿ ಒಂದು ಚಿಕ್ಕ ಬೆಳಕು ಕೂಡ ನಿಮಗೆ ಹೇಗೆ ಧೈರ್ಯ ಕೊಡುತ್ತೋ ಹಾಗೆ ಬದುಕಲ್ಲಿ ಭಗವಂತ ಅನ್ನೋದೊಂದು ಧೈರ್ಯ ಕೊಡೋ ಸಂಗತಿಯೇ ಹೊರತು ನಿಮ್ಮ ಪ್ರಾರಬ್ಧದಲ್ಲಿರೋದನ್ನೆಲ್ಲ ಅಯ್ಯೋ ನನ್ನ ಭಕ್ತ ಇವನು ಅಂತ ಬಂದು ಅಡ್ಡ ನಿಂತ್ಬಿಟ್ಟು ಬಡ್ದಂಗೆ ಹಂಗಿಲ್ಲ. ಬಂದೇ ಬರುತ್ತೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಯಾವುದು ಬರಬೇಕು ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆ್ಯಂಡ್ ಯಾವುದು ಬರಬಾರ್ದೋ ಯಾವ ಮಾಟ ಮಂತ್ರ ಮಾಡಿದ್ರು ನಿಂಗೆ ಅದು ಬರಲ್ಲ. ಹೌದು ಗುರುಗಳೇ, ಅದು ನಿಜನೇ. ನೀವು ಪ್ರೋಗ್ರಾಮ್ ಕೇಳ್ತಾ ನನ್ ಬದುಕಲ್ಲಿ ನಡೆದಿರೋ ಪ್ರತಿ ಒಂದು ಘಟನೆಗಳನ್ನು ಕೂಡ ನಿಜಾನೇ ಹೇಳಿದ್ದಾರೆ ಗುರುಗಳು. ಇದನ್ನೆಲ್ಲ ನಾನು ಅರ್ಥ ಮಾಡ್ಕೊತ ಹೋದಾಗ ನಿಜಾನೇ ಎಷ್ಟು ನನ್ಗೆ ಖುಷಿ ಆಗುತ್ತೆ, ಎಷ್ಟು ನಂಬ್ತೀನಿ ಇನ್ನಷ್ಟು ಅಂದ್ರೆ, ಯಾಕೆ ನನಗೆ ಬಂದು ಆ ದೇವ್ರು ಈ ದೇವ್ರು ಅಂತ ಹೇಳ್ತೀರ? ಭಗವಂತ ಸದಾ ನಮ್ ಜೊತೆಲೇ ಇದ್ದಾರಲ್ಲ. ಯಾವ್ದು ನಮ್ ಮನಸ್ಸಿನ ಬಿಟ್ಟು ಬೇರೆ ಯಾವ್ದು ಆಗಲ್ಲ. ನಮ್ ಮನಸ್ಸಿದ್ರೇನೆ ಒಳ್ಳೇದಾಗ್ಬೇಕು, ಕೆಟ್ಟದಾಗ್ಬೇಕು. ನಿಜನವಾ? ಈಗ ನೀನು ಕೆಲ್ಸಕ್ಕೆ ಹೋಗ್ತೀಯಲ್ವಾ, ಸುಮ್ಮನೆ ಅಲ್ಲೊಂದೇನೋ ಕದ್ಕೊಂಡು ಬಾ, ಆಮೇಲೆ ನೋಡು ನಿನ್ನ ಆಟವ ಹೆಂಗಿರುತ್ತೆ ನಿನ್ನ ಕತೆ. ನನ್ನ ಕೈ ಬಾಯಿ ಶುದ್ಧ ಇರ್ಬೇಕು. ನನಗೆ ಕೆಲಸ ಕೊಟ್ಟಿರುವವನೇ ನನ್ನ ದೇವರು. ಅಲ್ಲಿ ನಾನು ಪ್ರಾಮಾಣಿಕವಾಗಿರೋದೇ ನಾನು ಮಾಡೋ ಪೂಜೆ. ಅಲ್ಲಿಂದ ಬರುವ ಸಂಬಳವೇ ಪ್ರಸಾದ.
ಹೌದು ಗುರುಗಳೇ. ಅದನ್ನ ಸೇವಿಸುವುದೇ ಧರ್ಮ, ಇದೇ ಜೀವನ. ಹೌದು ನಾನು ಗುರುಗಳೇ. ಇಲ್ಲಿ ಮಂತ್ರಾಲಯಕ್ಕೆ ಹೋಗಿ ಕೈ ಮುಗಿಯೋದು, ಮನೆ ಕೆಲಸದಲ್ಲಿ ಅವಕಾಶ ಕೊಟ್ಟಿರೋ ಆ ಕೆಲಸದ ಆಳು ಇಲ್ದಾಗ ಏನೋ, ಅಥವಾ ಮನೆ ಓನರ್ ಇಲ್ದಾಗ ಏನೋ ಕದ್ಕೊಂಡು ಬರೋದು, ಯಾವ ದೇವ್ರು ಕಾಪಾಡ್ತಾನೆ? ಇಲ್ಲ ಇಲ್ಲ ಗುರುಗಳೇ, ನಾವ್ ಮಾಡಿದ್ ನಾವೇ ಉಣ್ಬೇಕು ನೋಡಿ, ಅಂತಲ್ಲ. ನಿಮ್ಮ ನಂಬಿಕೆ ಇದೆಯಲ್ಲ, ಇದೆ ದೇವರನ್ನ ಕಾಣುವ ನಿಜವಾದ ಮಾರ್ಗ. ಹೌದು, ನನ್ನ ಗಂಡನಿಗೋಸ್ಕರ ನಾನು ಎಲ್ಲ ದೇವರನ್ನ ಮನದಲ್ಲಿ ಸ್ಮರಿಸ್ತೀನಿ, ಪ್ರಾರ್ಥಿಸ್ತೀನಿ. ಈ ಪ್ರಕೃತಿ ಮಾತೆಯಲ್ಲಿ ಹೇಗೆ ಆ ಸೀತಾಮಾತೆಯನ್ನು, ಗರ್ಭಿಣಿಯಾದಂತಹ ಸೀತಾಮಾತೆಯನ್ನು ಒಬ್ಬಂಟಿಯಾಗಿ ಕಾಡಿಗೆ ಬಿಟ್ಟು ಹೋಗಬೇಕಾದ್ರೆ ಲಕ್ಷ್ಮಣ ಎಲ್ಲ ಪ್ರಕೃತಿಯನ್ನು ಬೇಡಿಕೊಳ್ತಾನೆ. ಈ ಸೀತಾಮಾತೆ ನಿಮ್ಮ ಮಗಳು ಎಂದು ಭಾವಿಸಿ ಈ ಸ್ಥಿತಿ ಬಂದಿದೆ ಯಾಕೋ ಸೀತೆಗೆ, ನೀವು ಪ್ರಕೃತಿ ಮಾತೆ ಈ ಸೀತೆಯನ್ನು ನೀನು ಕಾಪಾಡ್ಕೋ ಅಂದರೆ ಸುತ್ತ ಇರುವ ಪ್ರಕೃತಿ ನಮ್ಮ ಭಾವನೆಗೆ ಸ್ಪಂದಿಸುತ್ತೆ ಎನ್ನುವುದನ್ನು ರಾಮಾಯಣ ಹೇಳುತ್ತೆ. ಆ ಸಮಯಕ್ಕೆ ವಾಲ್ಮೀಕಿ ಆಶ್ರಮ ಸಿಗುತ್ತೆ, ಅಲ್ಲಿ ಹೋಗಿ ಸೀತೆ ಸೇರಿಕೊಳ್ತಾಳೆ, ಅಲ್ಲಿ ಲವಕುಶರ ಜನನವಾಗುತ್ತೆ. ಇದೊಂದು ಕತೆ. ಅಂದರೆ ಲಕ್ಷ್ಮಣ ಸೀತೆಯನ್ನು ಒಬ್ಬಂಟಿಯಾಗಿ ಕಾಡಲ್ಲಿ ಬಿಟ್ಟು ಹೋಗಬೇಕಾದ್ರೆ ಈ ಸೀತೆಯನ್ನು ಕಾಪಾಡಿಕೊಳ್ಳಿ ಅಂತ ಯಾರಿಗೋ ಮನುಷ್ಯರಿಗೆ ಹೇಳೋಗಲ್ಲ, ಪ್ರಕೃತಿಗೆ ಹೇಳೋಗುತ್ತೆ. ಹಾಗೆ ನೀವು ಬೆಳಗ್ಗೆದ್ದಾಗ ಈ ಪ್ರಕೃತಿ ಅಥವಾ ನಿಮ್ಮ ಸುತ್ತಮುತ್ತ ಇರುವ ಈ ಪ್ರಕೃತಿಯನ್ನೇ ದೇವರು ಅಂತ ಭಾವಿಸಿ ಒಳ್ಳೆಯದು ಪ್ರಾರ್ಥಿಸಿ, ಖಂಡಿತ ಅದು ಫಲ ಕೊಡುತ್ತೆ. ಹಾಗಾಗಿ ಅರಕೆ ಕಟ್ಕೊಳ್ಳೋದು, ದೇವ್ರ ಮೇಲೆ ಭಾರ ಹಾಕ್ಬಿಡೋದು, ಅಥವಾ ದೇವರನ್ನೇ ಹಿಂಗೆ ಮಾಡಿದ್ರೆ ನಂಗೆ ಇದನ್ನು ಕೊಡ್ತೀನಿ ಕಣಪ್ಪ ಡೀಲ್ ಮಾಡ್ಕೊಳ್ಳೋದು ಬೇಡ. ನಿಮಗೆ ಭಗವಂತನ ಮೇಲೆ ಪ್ರೀತಿ ಇತ್ತ ಸುಮ್ಮನೆ ವಿನಾಕಾರಣ, ಏನು ಕಾರಣವೇ ಇರಬಾರ್ದು, ಪೂಜೆ ಮಾಡಿಸಿ ಅಯ್ಯೋ ನೀನು ನನ್ನ ಜೊತೆ ಇದ್ದೀ ಕಣಪ್ಪ ಅಷ್ಟೇ ಸಾಕು, ನಾನೇನೋ ಕೇಳ್ಕೊಳ್ಳೋದಂತೆ, ಅದು ಆಗದೆ ಇರೋದಂತೆ, ನಿನ್ನ ಮೇಲೆ ನಂಬಿಕೆ ಕಳ್ಕೊಳ್ಳೋದಂತೆ, ಈ ವ್ಯವಹಾರವೇ ಬೇಡ ನಿನ್ನ ಜೊತೆ. ನೀನು ನನ್ನ ಜೊತೆ ಇದ್ದೀ ಅಷ್ಟೇ ಸಾಕು. ಹೌದು ಗುರುಗಳೇ. ನಮ್ಮ ಮನೆಯವ್ರಿಗೆ ಏನಂದ್ರೆ ಎಲ್ಲಾದ್ರೂ ಹೋಗಿ ಜನ ಇದ್ದಲ್ಲೆಲ್ಲ ಕುಂದಿರ್ತಾರಲ್ಲ ಗುರುಗಳೇ, ಒಬ್ಬೊಬ್ರು ಒಂದೊಂತರ ಹೇಳಿ ಇವರು ತುಂಬಾ ದೇವಸ್ಥಾನನ ಸುತ್ತಾಡಿದ್ರು ಗುರುಗಳೇ. ಆದ್ರೆ ಯಾವ್ದು ಪೂರ್ಣ ಮಾಡಲಿಲ್ಲ, ಎಲ್ಲ ಅಪೂರ್ಣ. ಹೋಗೋದು ಒಂದಷ್ಟು ದಿನ ನಡ್ಕೊಳ್ಳೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಮತ್ತೆ ನಡ್ಕೊಳ್ಳೋದು. ಏನ್ರಿ ಈ ತರ ಮಾಡೋದ್ರಿಂದ ಇನ್ನಷ್ಟು ತಪ್ಪಿಬೋದ್ರಿ. ಬೇಡ, ನಮ್ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯೋಣ, ಭರವಸೆ ಬಿಡ್ಬೇಡಿ. ಖಂಡಿತ ನಿಮ್ಗೆ ತಂದು ಬರುತ್ತೆ. ನಾನು ಇವಾಗ್ಲೇ ಹೇಳ್ತೀನಿ ಗುರುಗಳೇ, ಭಗವಂತ ಖಂಡಿತ ಕೈ ಹಿಡಿದಾನೆ, ಮತ್ತೆ ಹಿಡಿತಾನೆ, ಬಿಡಲ್ಲ, ಅವಶ್ಯವಾಗಿ ಹಿಡಿತಾನೆ. ಮತ್ತೆ ಇವತ್ತು ಕರೆ ಸಿಕ್ಕಿರೋದು, ಇಷ್ಟು ಸಮಯ ನಿಜವಾಗ್ಲೂ ಗುರುಗಳೇ, ಏನೋ ಒಂದು ಸಂದೇಶ ಅಂತಲೇ ಅಂದುಕೊಳ್ಳಿ, ಏನೋ ಒಳ್ಳೇದಾಗೋದಿದೆ. ಅದು ನನ್ನೊಂದಿಗೆ ಅಂತ ಅಲ್ಲವ, ನನ್ನ ನಂಬಿಕೆ ಅದು. ಯಾಕಂದರೆ ಇಲ್ಲಿ ಕರೆ ಸಿಕ್ಕಿದ ಪ್ರತಿಯೊಬ್ಬರಿಗೂ ಕೂಡ ಅಂಥದ್ದೇನೋ ಒಂದು ಸೂಕ್ಷ್ಮ, ಅಂಥದ್ದೇನೋ ಒಂದು ದಾರಿ ಕಂಡಿದೆ. ನಾನು ಅದನ್ನು ನಂಬಿದ್ದೀನಿ. ಸೊ ನಿಮ್ಮ ವಿಚಾರದಲ್ಲೂ ನಾನು ತುಂಬ ಮನಸ್ಸಿಂದ ಹಾರೈಸಲಿಕ್ಕೆ ದೇವರು ನನಗೆ ಅವಕಾಶ ಕೊಟ್ಟ. ನಿನ್ನ ಮಡಿಲು ತುಂಬಲಿ, ನಿನ್ನ ಗಂಡನ ಬದುಕು ಮನಸ್ಸು ಇನ್ನಷ್ಟು ಹಗುರ ಆಗಲಿ. ನನಗೆ ದೃಷ್ಟಿದೋಷ ಇದೆ ಅನ್ನುವಷ್ಟು ಮರ್ತು ಹೋಗಬೇಕು, ಅಂತಹ ಹಿರಿದಾದ ನೆಮ್ಮದಿ, ಸಂತೋಷವನ್ನು, ಶುಭ ಗಳಿಗೆಯನ್ನು, ಶುಭ ಸುದ್ದಿಯನ್ನು ದೇವರು ನಿನ್ನ ಮನೆಗೆ ಕೊಡ್ತಾನೆ. ಧೈರ್ಯವಾಗಿ ತಾಳ್ಮೆಯಿಂದ ಇರಿ. ನಾನು ಹೇಳಿದ್ನಲ್ಲ, ಆ ನಿಲ್ದಾಣ ಬರೋವಷ್ಟರಲ್ಲಿ ನಾವೇನೇನೋ ತಾಪತ್ರೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲ ಗುರುಗಳೇ, ಈ ಬದುಕು ಏನಿದೆ ಇದನ್ನ ಆನಂದದಿಂದ ಪ್ರತಿ ಕ್ಷಣ ಅನುಭವಿಸ್ತೀನಿ. ಈ ದೇವ್ರನ್ನ ನಂಬಿದ್ರೆ ಎಷ್ಟು ಕೈ ಹಿಡ್ತಾರ ಅಂದ್ರೆ, ನನ್ಗೆ ಜೊತೆಯಾಗಿ ಹಿಂಗ್ ಹೋಗಮ್ಮ ಹಂಗ್ ಹೋಗಮ್ಮ ಯಾರು ಹೇಳಕ್ ಇರ್ಲಿಲ್ಲ ನಿಜ. ಆದ್ರೆ ಚಿಕ್ಕ ವಯಸ್ಸಿನಿಂದ ಒಂದೊಂದೇ ದೇವ್ರು ನಂಬ್ಕೊಂತ ಬಂದಂಗಲ್ಲ, ಶಿವ ಮತ್ತೆ ಆಂಜನೇಯ ಮತ್ತೆ ರಾಮ, ಇವಾಗ ಕೃಷ್ಣ. ಇವಾಗ 2 ವರ್ಷದಿಂದ ಕೃಷ್ಣ ಕರ್ಕೊಂಡ್ ಮನೇಲಿ ಕೂರ್ಸ್ಬಿಟ್ಟಿದ್ದೀನಿ. ಆಮೇಲೆ ನಿಮ್ ಪರಿಚಯ ಆಯ್ತು, ನಾನು ಅನ್ಕೊಂಡ್ ನಿಜವಾಗ್ಲೂ ನೀವು ಕೃಷ್ಣನೇ ಅಂತ. ಹರೇ ಕೃಷ್ಣ, ಭಾಳ ಸಂತೋಷನವ್ವ. ನನಗೆ ನಿಜ ಹೇಳ್ತೀನಿ, ನಿಮ್ಮ ಕತೆ ಕೇಳಿ ನೀವು ಈ ಗಂಡನ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರುವ ಅಥವಾ ನೋಡುವ ದೃಷ್ಟಿಕೋನ ನೋಡಿ, ಅಯ್ಯೋ ದೇವ, ಎಂಥ ಶುಭ ಕತೆ ಕೇಳಿದ್ನಲ್ಲಪ್ಪ ಇವತ್ತು. ಮನಸ್ಸಿಗೆ ಆನಂದವಾಯಿತು, ಏನೋ ಒಂಥರ ಅವ್ಯಕ್ತ ಆನಂದ. ಅದು ಭಾಳ ಖುಷಿ ಆಯ್ತವ್ವ. ಬಹುಶಃ ನಿನ್ನ ಕತೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಒಂದು ಪಾಠ, ಒಂದು ಚಿಕ್ಕ ಸಂದೇಶ. ದೇವ್ರು ನಿನ್ನನ್ನು ಚೆನ್ನಾಗಿಡಲಿ. ಹೀಗೆ ಆಗ ಕರೆ ಮಾಡ್ತೀರಿ, ಮಾತಾಡ್ತೀರಿ. ನಿನ್ನ ಮನೆ ಸಮೃದ್ಧವಾಗಿರಲಿ, ನೆಮ್ಮದಿಯಾಗಿರಲಿ, ಆರೋಗ್ಯಯುತವಾಗಿರಲಿ. ಎಲ್ಲ ಕಡು ಕಷ್ಟಗಳನ್ನು ಮೀರಿ ನಿಲ್ಲುವ ಶಕ್ತಿಯನ್ನು ದೇವರು ನಿಮಗೆ ಕರುಣಿಸಲಿ. ಶುಭ ಸುದ್ದಿ ಬರಲಿ. ಮತ್ತೊಮ್ಮೆ ಕರೆ ಮಾಡಿ ಅದನ್ನ ಹೇಳುವಂತಾಗಲಿ. ಆಯ್ತಾ? ಮೊನ್ನೆ ಸೋಮವಾರ ಎಷ್ಟು ಸಲ ನಾನು ನಮ್ಮ ಮಾಮನ ಮಗ ಕೂಡ ಇವತ್ತೇ ಊರಿಗೆ ಹೋದ ಗುರುಗಳು, ನಿಮ್ ಗುರುಗಳಿಗೆ ಫೋನ್ ಹಚ್ಚು, ನಾನು ಮಾತಾಡ್ಬೇಕಂತ ಮೊನ್ನೆ ಕಾಯ್ತಾ ಇದ್ದೆ. ಅವತ್ತು ಸಿಗ್ಲೇ ಇಲ್ಲ ಫೋನ್ ನಮ್ಗೆ. ಇವತ್ತು ನೀವು ಫೋನ್ ಮಾಡು, ಸಿಕ್ಕಿದ್ರೆ ನನ್ಗೆ ಹೇಳು ಅಂತ ಹೇಳ್ಕೊಂಡು ಹೋದ್ನ ಗುರುಗಳು. ಅವನು ಎಷ್ಟು ಸಲ ಪ್ರಾರ್ಥನೆ ಮಾಡಿದೀನಿ ಭಗವಂತ, ಇವತ್ತು ಸಿಗ್ಲಪ್ಪ. ನಮ್ಮಕ್ಕ ಬೇರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗು ಅಂತಿದ್ರು. ನನ್ ಟೈಮ್ ಎಡ ಇದ್ದಾಗ ನಾನು ಎಲ್ಲಿ ನಡ್ಕೊಂಡ್ರು
ಅದಾಗೋದೇನಿದೆ, ಭಗವಂತನಿಗೆ ಹೆಸರು ಹಾಳಾಗೋದ್ ಬೇಡ, ಏನೇ ಬಂದ್ರು ನಂದು ಅನುಭವಿಸೋದ್ ಇರ್ಲಿ ಅಂತ ಅವ್ರ ಹತ್ರ ಕೇಳ್ಕೊಂಡು ಭಗವಂತನ ಸ್ವಲ್ಪ ಪ್ರಾರ್ಥನೆ ಮಾಡಿ 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 ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಯಾವಾಗ ಫೋನ್ ಬರುತ್ತೆ ನೋಡ್ಬೇಕಂತ ಕಾಯ್ತಾ ಇದ್ದೆ. ಅನುಭವ ಸಿಕ್ತು ಗುರುಗಳೇ, ನಿಮ್ ಏನಿಲ್ಲ, ಜೊತೆ ನೀನು ಮಾತಾಡಿ ಹೋಗ್ತಿರೋ ತುಂಬಾ ಖುಷಿ ದಾರಿಯಲ್ಲೇ ಆಯ್ತು. ಹೋಗು. ಗಂಡನ ಸೇವೆ ಮಾಡ್ತಾ ಇದ್ದೀಯ, ದೇವರನ್ನು ಹುಡ್ಕೊಂಡು ಎಲ್ಲೂ ಹೋಗಬೇಡ. ನಿನ್ನ ಮನೆಗೆ ಅವನು ಸದಾ ಬರ್ತಿದ್ದಾನೆ, ಅದು ನೋಡು, ದೃಷ್ಟಿ ಬೆಳೆಸ್ಕೊ ಅಷ್ಟೇ. ಜನರು ಹೇಳ್ತಾರೆ, ಜನರು ಅವರ ಬುದ್ಧಿಮಟ್ಟಕ್ಕೆ ಅವ್ರು ಹೇಳ್ತಾರೆ, ಇವನ್ ನಿಮ್ಮ ಮೇಲಿನ ಕಾಳಜಿಗೋಸ್ಕರನೂ ಹೇಳ್ಬೋದು, ತಪ್ಪಿಲ್ಲ. ಆದ್ರೆ ನೀವು ಆ ಮಟ್ಟಿನ ಜ್ಞಾನಕ್ಕೆ ಬಂದು ನಿಂತಿದ್ದೀರಿ. ಸೊ ಈಗ ವಿಚಲಿತರಾಗುವುದು ಬೇಡ. ನೀವು ಹೋಗ್ತಿರೋ ದಾರಿ, ನಿಮಗಿರೋ ಶುದ್ಧ ಸನ್ನಡತೆ, ನಿಮ್ಮ ಪತಿವ್ರತ ಗುಣ, ಇವೆಲ್ಲದರಿಂದ ದೇವರೇ ನಿನ್ನ ಮನೇಲಿದ್ದಾನವ್ವ. ಹಾಗಾಗಿ ನನ್ನ ಪಾಲಿನ ಕರ್ಮಗಳಿಗೆ ಯಾರೂ ಹೊಣೆಯಲ್ಲ. ದೇವರು ನನ್ನೊಂದಿಗಿದ್ದಾನೆ, ಹೌದು, ಹಾಗಂತ ನನ್ನ ಬದುಕೆಲ್ಲ ಚೆನ್ನಾಗೇ ನಡಿಬೇಕು ಅಂತ ಇಲ್ಲ. ಯಾಕಂದರೆ ಹಿಂದಿನ ಗಂಟು ಕಟ್ಟಿಕೊಂಡು ಬಂದಿದ್ದೀನಿ, ಅದನ್ನು ಆ ಬುತ್ತಿ ಬಿಚ್ಚಿ ಊಟ ಮಾಡಲೇಬೇಕು. ಪ್ರಾರಬ್ಧ ಅನ್ನೋ ಬುತ್ತಿಯನ್ನು ಬಿಚ್ಚಿ ಅದರಲ್ಲಿ ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು ತಗೊಳ್ಳೇಬೇಕು. ಹೌದು ಗುರುಗಳೇ. ಸೊ ಈ ಎಲ್ಲ ಚೆನ್ನಾಗಿದ್ದೀರಾ ಗುರುಗಳೇ? ಬಹಳ ಚೆನ್ನಾಗಿದ್ದೀನವ್ವ. ನಿಮ್ ನೀವು ಕಿವಿ ಸಮಸ್ಯೆ ಏನೋ ಹೇಳ್ತಾ ಇದ್ರು ಮೊನ್ನೆ, ನಾನು ಎಷ್ಟು ಸಲ ಪ್ರೋಗ್ರಾಮ್ ಕೇಳಿದ್ರು ಫೋನ್ ಮಾಡ್ಬೇಕಂತ ಏನ್ ಅನಿಸ್ತಿರ್ಲಿಲ್ಲ. ಆದ್ರೆ ಇವ್ರು ಯಾಕಂದ್ರೆ ಎಲ್ಲಾ ಕತೆ ಕೇಳ್ತಾ ಇದ್ದೆ, ಯಾರೋ ಪಾಪ ತುಂಬಾ ಕಷ್ಟಪಟ್ಟಿರೋರು ಎಷ್ಟೋ ಸಲ ಕೇಳ್ತಾ ಇರ್ತಾರೆ, ಅಯ್ಯೋ ಗುರುಗಳೇ ನಿಮ್ ಹತ್ರ ಮಾತಾಡ್ಬೇಕಂದ್ರೆ ನನಗೆ ಕರೆನೇ ಸಿಕ್ಕಿಲ್ಲ, 3-4 ವರ್ಷದಿಂದ ಕಾಯ್ತಾ ಇದಾರೆ ಗುರುಗಳೇ. ನಾನೀಗ 2 ವರ್ಷದಿಂದ ಕೇಳಿದೀನಿ, ನನಗ್ ಬದುಕು ಇನ್ನಷ್ಟು ತುಂಬಾ ಖುಷಿಯಿಂದ ತುಂಬಿದೆ. ಹೋಗೋಣ ಅಂತಿದ್ದೆ, ಇವ್ರು ಬಂದಾಗ ಸರಿ ಒಂದ್ಸಲ ಮಾರ್ಗದರ್ಶನ ಮಾಡಿಬಿಡೋಣ ಗುರುಗಳದ್ದು. ಮೊನ್ನೆ ಗುರು ಪೂರ್ಣಿಮೆ ಆದ್ಬಿಟ್ಟು ನೀವೇ ನಮ್ಮ ಗುರುಗಳು ಅಂತ ಸ್ವೀಕರಿಸಿದ್ದಾಯ್ತು. ಗುರುಗಳ ಜೊತೆ ಮಾತಾಡುವ ಭಾಗ್ಯ ಒಂದ್ ಸಿಕ್ಬಿಡ್ಲಪ್ಪ ಅಂತ ಬೇಡ್ಕೊಂತಿದ್ದೆ, ಆದ್ರೆ ಸಿಕ್ತು ಇವತ್ತು. ತುಂಬಾ ಖುಷಿಯಾಗಿದೆ ಗುರುಗಳೇ. ಮತ್ತೆ ನಿಮ್ ಪ್ರೋಗ್ರಾಮ್ ಬಗ್ಗೆ ಅಂತ ಮಾತಾಡಂಗೆ ಇಲ್ಲ, ಇನ್ನಷ್ಟು ಚೆನ್ನಾಗಿ ಮೂಡಿ ಬರ್ಲಿ ಗುರುಗಳೇ. ನಮ್ ಭಗವಂತನ ಹತ್ರ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಭಗವಂತ ಆದಷ್ಟು ಬೇಗ ನಮ್ ಗುರುಗಳಿಗೆ ಅವ್ರ ಬದುಕು ಎಷ್ಟು ಚೆನ್ನಾಗಿದೆ, ಇನ್ನಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಹೆಣ್ಮಗಳೇ ಅವ್ರಿಗೆ ಸಿಗ್ಬೇಕು ಗುರುಗಳೇ. ನೀವು ಅಲ್ಲಿಗೆ ಬಂದ್ರ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊನ್ನೆ 3 ಜನ ಕೇಳಿರ್ಬೇಕಲ್ಲ ಗುರುಗಳೇ. ನನಗೆ ಲೆಕ್ಕ ಇಟ್ಟಿಲ್ಲ ಈಗ ನಾನು. ಬಂದ್ರೆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲೆ ಹಾಕ್ರೋ ಅನ್ನಂಗೆ ಆಯ್ತು. ನನಗೆ ಗೊತ್ತು ನೀವು ನಮ್ಮ ಗುರುಗಳಿಗೆ ಹಿತವಾಗುವಂತಹ ಶುಭವಾಗುವಂತಹ ಅಂದಾಗಲೇ ನನಗೆ ಅರ್ಥ ಆಯಿತು. ಬನ್ನಿ 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 ಕೂತ್ಕೊಳ್ಳಿ ಹಿಂದೆ. ಆಯ್ತು, ನಿಮ್ಮ ಪ್ರಾರ್ಥನೆಯಿಂದ ಅಂಥದ್ದೊಂದು ಆದರೆ ನನ್ನ ಬದುಕು ಭಾಗ್ಯ, ಪರಮ ಭಾಗ್ಯ. ಇದು ಭಾಗ್ಯವಯ್ಯ. ಖಂಡಿತ ಆಗುತ್ತೆ ಗುರುಗಳೇ, ಖಂಡಿತ. ನಿಮ್ಮಷ್ಟು ಒಳ್ಳೆಯವ್ರನ್ನ ನೋಡಿಲ್ಲ. ಮತ್ತೆ ಹಾಗೇನಿಲ್ಲ, ನಾವೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನೇನ್ ಕೆಲಸ ಹುಡುಕ್ತಿದ್ರು ನೋಡಿ ಎಷ್ಟೋ ನಂದು ಮನಸ್ಸುಗಳನ್ನ ಸಾಂತ್ವನ ಹೇಳೋದು ಮತ್ತು ಒಳ್ಳೆ ಮಾರ್ಗಕ್ಕೇನೆ ನಡೆದಾಡುವ ದೇವರು. ಈ ಮದುವೆ ಬಗ್ಗೆ ಏನೇನು ಮಾತಾಡಿದ್ರಿ ಅದೆಲ್ಲ ಎಡಿಟು ಅಂಡ್ ಪಟ ತುಂಬಾ ಸ್ಟ್ರಕ್ ಆಗಿ ಬಂತು. ದೇವ್ರ ದಯೆ ಅದು. ಈ ಮದುವೆ ಬಗ್ಗೆ ಏನೇನು ಮಾತಾಡಿದ್ರಿ ಎಲ್ಲ ಸ್ಟ್ರಕ್ ಆಯ್ತು. ಅದಕ್ಕೆ ನೋಡಿ, ಆ ಕಥೆಯಲ್ಲೆಲ್ಲ ಇನ್ನೊಮ್ಮೆ ಹೇಳಿ ಇಂದ ಇಲ್ಲಿ ಪರವಾಗಿಲ್ಲ ಕಟ್ಟಾಲಿ ಅಂತ ಸುಮ್ಮನೆ. ಒಳ್ಳೆ ನಿಮ್ಮ ಬದುಕು ತಕ್ಕ ಹೆಣ್ಮಗಳೇ ಭಗವಂತ ಹಂಗೆ ಹುಡುಗರಿಗೆ ಅಂತ ಸದಾ ಬೇಡ್ಕೊಳ್ತೀನಿ ನನ್ನ ಹತ್ರ. ಸಖತ್ ಕಟ್ಟಾಯ್ತು. ಥ್ಯಾಂಕ್ ಯು. ಒಳ್ಳೇದಾಗ್ಲವ್ವ. ಆಯ್ತು, ಖಂಡಿತ ನಿಮ್ಮನ್ನೆಲ್ಲ ಕರೆಯುವ ಅಂಥದ್ದೇನಾದರೂ ಒಂದು ನಡೆದ್ರೆ ದೇವ್ರ ದಯೆಯಿಂದ ನಿಮ್ಮ 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 ಪ್ರೀತಿ ಹಾರೈಕೆಗಳನ್ನು ಮಾಡ್ತೀರಲ್ಲ, ಅದೇ ನನ್ನ ಪಾಲಿಗೆ ಸುದೈವ. ಆ್ಯಂಡ್ ಅದನ್ನು ನಾನು ಯಾವಾಗಲೂ ದೇವರು ನನಗೆ ಕೊಟ್ಟ ಹಾರೈಕೆ. ಅಜ್ಜಿ ಅಥವಾ ನಿಮ್ಮಂಥವರು ಹೆಣ್ಮಕ್ಳು, ತಂಗಿದಿರು, ಅಕ್ಕಂದಿರು ಅಥವಾ ಅಣ್ಣಂದಿರು, ಇವರೆಲ್ಲ ಬರ್ತೀರಾ, ಮಾತಾಡ್ತೀರಾ, ಎಂಡಲ್ಲಿ ಅಥವಾ ಆರಂಭದಲ್ಲಿ ಒಂದು ಶುಭ ಹಾರೈಸ್ತಿರಲ್ಲ, ಅದೇ ನಮ್ಮನ್ನು ಕಾಯುವಂಥದ್ದು. ನನ್ನ ಏನೋ ಚಿಕ್ಕ ಪುಟ್ಟ ಅಪ್ಪಿತಪ್ಪಿ ಪಾಪಗಳಿದ್ರೂ ಕೂಡ ನಿಮ್ಮಂಥ ಮಹಾನುಭಾವರು ಹಾರೈಸಿದಾಗ ನಮ್ಗೆ ಅವೆಲ್ಲ ಕಳೆದೋಗ್ಬಿಡ್ತವೆ. ಗಂಗಾ ನದಿಯ ಯಾವ ಪಾಪ ಇರೋಕ್ ಸಾಧ್ಯನೇ ಇಲ್ಲ. ಎಷ್ಟು ಹನುಮಂತನಲ್ಲಿ ರಾಮ ಕಂಡಾಗೆ ನಿಮ್ಮಲ್ಲಿ ಯಾವ ದೋಷನೇ ಇಲ್ಲ. ನಾನಂತೂ ಅಷ್ಟು ಖುಷಿಯಿಂದ ಹೇಳ್ತೀನಿ ನೋಡಿ ಗುರುಗಳೇ. ನಮ್ಮ ದೋಷಗಳು ನಾವು ತಿದ್ಕೊಳ್ತಾ ಹೋಗ್ಬೇಕಲ್ವ. ಬಟ್ ನಾನೇನು ಪರಿಪೂರ್ಣನು ಅಂತಲ್ಲ, ಆದರೆ ನಾನು ಯಾರಿಗೂ ತೊಂದರೆ ಮಾಡದಂತೆ ಎಚ್ಚರ ವಹಿಸ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಎಲ್ಲೂ ಕೂಡ ಒಂದು ದೋಷವಿರಬಾರ್ದು, ಹಾಗೆ ಬದುಕೋ ಪ್ರಯತ್ನವನ್ನಂತೂ ನಾನು ಮಾಡ್ತಿದ್ದೀನಿ.
ಥ್ಯಾಂಕ್ ಯು, ಒಳ್ಳೇದಾಗ್ಲವ, ಭಾಳ ಖುಷಿ ಆಯಿತು, ಶುಭವಾಗಲಿ. ಮತ್ತೆ ಮತ್ತೆ ಅಮ್ಮ ಮಾತಾಡೋಣ. ಚೆನ್ನಾಗಿದ್ದಾರ ಗುರುಗಳೇ? ಚೆನ್ನಾಗಿದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ನಿನಗೆ Thank you, ಒಳ್ಳೇದಾಗ್ಲವ. ಗುರುಗಳೇ. ಮತ್ತೆ ಸಿಗೋಣ, ಶುಭವಾಗಲಿ. ಧನ್ಯವಾದ ಶುಭವಾಗಲಿ ಗುರುಗಳೇ. ತಾಯಿ, ಶುಭವಾಗ್ಲವ. ಗೋವಿಂದ, ನೋಡಿದ್ರಲ್ಲ ಎಂಥ ಕತೆ ಇದು. ಪಾಪ ಅವರ ಯಜಮಾನ್ರಿಗೆ ಸ್ವಲ್ಪ ಅವರ ದೃಷ್ಟಿ ಇನ್ನಷ್ಟು ಚೆನ್ನಾಗಾಗಲಿ, ಅವ್ರಿಗೂ ಆಸೆ ಇರುತ್ತಲ್ವೇ, ದೇವ್ರೆ ಅವ್ರಿಗೆ ಒಳ್ಳೇದು ಮಾಡಪ್ಪ. ಮತ್ತು ಈ ಹೆಣ್ಣುಮಗಳು, ಅಯ್ಯೋ ದೇವ್ರೆ, ಹಾಗೆ ಗಂಡನನ್ನು ಮಗು ಅಂದುಕೊಂಡಿರೋ ಹೆಣ್ಮಗಳು ನಿನ್ನ ಮಡಿಲು ತುಂಬಲಿ, ನಿನಗೆ ಒಳ್ಳೇದಾಗ್ಲವ, ಶುಭವಾಗಲಿ. ನನ್ನ ತುಂಬು ಹಾರೈಕೆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ, ಎಲ್ಲ ಒಳ್ಳೇದಾಗ್ಲವ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಗೋವಿಂದ, ದಯವಿಟ್ಟು ಎಷ್ಟು ಜನ ನೋಡ್ತಾ ಇದ್ದೀರಿ ಲೈಕ್ ಮಾಡಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ನಮಸ್ತೆ, ನಾವು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ ತರ ಬರ್ತಾ ಇರ್ಲಿ ಸೋಮ ಸರ್. ಯಾವಾಗ್ಲಿಂದ ನೋಡ್ತೀಯವ್ವ? ನಾನಾಗ್ಲೇ 2 ವರ್ಷದಿಂದ ನೋಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಏನ್ ನಿಧಾನಕ್ಕೆ ಸಣ್ಣಗೆ ಮಾತಾಡ್ತಿದ್ದೀರಿ? ಕೇಳಿಸ್ತಾ ಇಲ್ವಾ ಗುರುಜಿ? ಕೇಳಿಸ್ತಾ ಇದೆಯಾ? ಊಟ ಮಾಡಿದ್ರಾ? ಹಾ, ಊಟ ಆಗಿದೆ. ನಿಮ್ದು ಆಯ್ತಾ ಊಟ? ಆಯ್ತವ್ವ. ಅಮ್ಮ, ಅಜ್ಜಿ, ಮಾವ, ತಾತ ಎಲ್ಲಾರು ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಎಲ್ಲಿಂದ ಮಾತಾಡ್ತಿರೋದು? ಗುರುಜಿ, ನಾನು ಕೋಲಾರಿಂದ ಮಾತಾಡ್ತಿರೋದು. ನಾನು ಇದು 3ನೇ ಸಾರಿ ಮಾತಾಡ್ತಾ ಇದೀನಿ. ಆಗ್ಲವ್ವ, ಕರೆ ಸಿಕ್ಕಿದೆ. ಥ್ಯಾಂಕ್ ಯು ಸೊ ಮಚ್. ಹೌದೌದು, ಹಾಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಏನ್ ನಿಮ್ಮ ತೊಂದ್ರೆ? ಆಶೀರ್ವಾದ ನಮ್ಗೆಲ್ಲರಿಗೂ ಬೇಕಿದೆ. ದೇವ್ರ ಆಶೀರ್ವಾದನವ್ವ. ನಿಮ್ಮಂಥವ್ರಿಗೆ ಒಳ್ಳೇದಾಗ್ಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಕಾರ್ಯಕ್ರಮ ನೋಡ್ತಾ ಇರ್ತೀರಿ. ಹೌದೌದು, ಕಾರ್ಯಕ್ರಮ ನೋಡ್ತಿರ್ತೀವಿ. ಇದೇ ತರ ನೋಡೋ ತರನೇ ಇರ್ಬೇಕು. ಖಂಡಿತ ಇರುತ್ತವ್ವ. ದೇವ್ರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಶುಭವಾಗ್ಲಿ ತಾಯಿ. ಅದೇನೋ ಗುರುಗಳು, ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ನಿಮ್ ಕರೆ ಸಿಕ್ಕಿದಾಗ ಮಾತೇ ಬರಲ್ಲ. ಹಂಗೆ ಯಾರಾದ್ರೂ ಮಾತಾಡ್ತಿದ್ದಾಗ ಅನ್ಸುತ್ತೆ ಈ ತರ ಮಾತಾಡ್ಬೇಕು, ಈ ತರ ಹೇಳ್ಬೇಕು ಅಂತೆಲ್ಲ ಅನ್ಸ್ತಿರುತ್ತೆ. ಬಟ್ ಕರೆ ಸಿಕ್ಕಾಗ ಏನೋ ಒಂಥರ ಏನ್ ಮಾತಾಡ್ಬೇಕು ಅಂತ ಹೇಳಿ ಸಡನ್ ಆಗಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆತರ ಆಗುತ್ತೆ. ಹೌದು, ಅದೊಂಥರ ಆದ್ರೂ ಮಾತಾಡ್ಸೋಣ, ಧ್ವನಿ ಕೇಳೋಣ ಅಂತ ಹೇಳಿ ಕರೆ ಮಾಡ್ತೀವಿ. ಬಹಳ ಸಂತೋಷನವ. ಖುಷಿ ಆಯ್ತಾ? ಹಲೋ, ಖುಷಿ ಆಯ್ತನವ್ವ? ಹಲೋ, ಕೇಳಿಸ್ತಿಲ್ವಾ? ಕೇಳಿಸ್ತಿದ್ಯೇನವ? ಈಗ ಕೇಳಿಸ್ತಾ ಇದೆ. ಖುಷಿ ಆಯ್ತಾ ಮಾತಾಡಿ? ಮಾತಾಡಿ ಖುಷಿ ಆಯ್ತು. ಅದಕ್ಕೆ ನಾನ್ ಮಧ್ಯ ಕರೆ ಮಾಡಿದ್ರೆ ಕಾಲ್ ಸಿಗುತ್ತೆ. ಬಟ್ ಆದ್ರೆ ಪಾಪ ಬೇರೆಯವ್ರ ಕಾಲ್ಸಿಗೆ ವೇಟ್ ಮಾಡ್ತಿರ್ತಾರೆ, ಕತೆಗಳು ಕೇಳ್ಬೇಕಲ್ವಾ, ಅದಕ್ಕೆ ವರ್ಷಕ್ಕೆ ಒಂದೊಂದ್ ಕಾಲ್ ಇರ್ಲಿ ಅಂತ ಇದು 3ನೇ ವರ್ಷ, 3ನೇ ಸರಿ ಕರೆ ಮಾಡಿದೀನಿ. ಹೌದಾ? ಇದು 3ನೇ ವರ್ಷ. 2 ವರ್ಷ ನಿಮಗೆ ಏಪ್ರಿಲ್ 14ಕ್ಕೆ 2 ವರ್ಷ ಕಂಪ್ಲೀಟ್. ಓಕೆ. ಇದು ಏಪ್ರಿಲ್ ಮತ್ತೆ 14 ಕಂಪ್ಲೀಟ್ ಆಯ್ತಲ್ವಾ, ಈಗ ಇದು 3ನೇ ವರ್ಷ ಕಂಪ್ಲೀಟ್. ಅದಕ್ಕೆ ಒಂದ್ಸರಿ ಕರೆ ಮಾಡಿದೀನಿ. 3ನೇ ವರ್ಷಕ್ಕೆ ಕರೆ ಮಾಡಿದ್ದೀರಿ. ಸಂತೋಷ. ಅದು ಒಂದ್ ನೆನ್ಪು ಉಳಿಬೇಕು ಅಂತ ಅಷ್ಟೇ ಬರುತ್ತೆ. ಇನ್ನು ತುಂಬಾ ವರ್ಷಗಳ ಕಾಲ ನಮ್ಮ ಪ್ರಯಾಣ ಮುಂದುವರಿಲ್ಲವ? ಇದೇ ತರ ನಡೀತಾ ಇರ್ಲಿ, ಇದೇ ತರ ನಡೀತಿರ್ಲಿ. ಕಾರ್ಯಕ್ರಮ ಮಾತ್ರ ಸ್ಟಾಪ್ ಮಾಡ್ಬೇಡಿ. ಇಲ್ಲವ, ಖಂಡಿತ ಇರುತ್ತೆ. ನಾನು ಯಾವ ಹಂತಕ್ಕೆ ಹೋದ್ರೂ ಈ ಕಾರ್ಯಕ್ರಮವನ್ನು ನಾನು ಬಿಡಲ್ಲ ತಾಯಿ. ಶುಭವಾಗ್ಲಿ. ನಿಮ್ಮಂಥವ್ರು ಕೇಳೋದ್ರಿಂದ ತಾನೇ ಇದರ ಕಾರ್ಯಕ್ರಮದ ತೂಕ ಇರೋದು. ಸೊ ನೀವೇ ಕೇಳಬೇಕಾದ್ರೆ ಇನ್ನಂದು ಯಾವುದು? ಖಂಡಿತ ಕೇಳಿದ್ದೆ ಗೊತ್ತಲ್ಲ. ಈಗ ಇವತ್ತೊಂದು ಅರ್ಧ ಕತೆ ಸ್ಟಾಪ್ ಆಗಿ ನಾಳೆ ಕೇಳಿದ್ರೆ ಅದು ಒಂಥರ ಏನು ಅನ್ಸೋದಿಲ್ಲ. ಒಂದು ಲೈವ್ ಪ್ರೋಗ್ರಾಮ್ ಒಂದೇ ದಿನದಲ್ಲೇ ಲೈವ್ ಅಲ್ಲೇ ಮುಗಿಸ್ಬಿಟ್ರೆ ಮಾರನೇ ದಿನ ಏನೋ ಒಂಥರ, ಯಾಕಂದ್ರೆ ಎಲ್ಲಾ ಕೇಳ್ಬಿಟ್ಟಿದೀವಿ.
ಪದೇ ಪದೇ ಮತ್ತೆ ಅದನ್ನೇ ಕೇಳ್ತಾರಣ ಅನ್ಸಿರುತ್ತೆ. ಬೇರೆಯವ್ರ ಜೊತೆ ಮಾತಾಡ್ತಿರ್ತಾರ, ನಾವೇ ಮಾತಾಡ್ತಾ ಇದೀವಿ ನಿಮ್ ಜೊತೆ ಅನ್ನೋ ತರ ಫೀಲ್ ಆಗುತ್ತೆ. ನಿಮ್ಮ ಪ್ರಕಾರ ಹಂಗಾರೆ ಡೈಲಿ ಲೈವ್ ಮಾಡ್ಬೇಕಷ್ಟೇ ಹೊಸ ಕಥೆಗಳಿಗೆ. ಇಲ್ಲ ಗುರುಗಳೇ, ಯಾಕಂದ್ರೆ ಹೆಡ್ಸೆಟ್ ಯೂಸ್ ಮಾಡ್ಬೇಕಲ್ವಾ ನೀವು, ಹೆಡ್ಫೋನ್ ಆಗ್ಲಿ ಮತ್ತೆ ಇಯರ್ಫೋನ್ ಯಾವ್ದಾದ್ರು ಯೂಸ್ ಮಾಡ್ಬೇಕಲ್ವಾ, ಮತ್ತೆ ಡೈಲಿ ಮಾತಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಖಂಡಿತ ಆತರ ಏನಿಲ್ಲ, ಯಾಕಂದ್ರೆ ನಿಮ್ದು ಆರೋಗ್ಯ ಸಮಸ್ಯೆ ಎಲ್ಲ ನೋಡ್ಕೊಳ್ಬೇಕು. ಹೌದವ್ವ, ಸದ್ಯದಲ್ಲಿ ಹೆಡ್ಫೋನ್ ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು, ಭಾಳ ಖುಷಿ ಆಯ್ತವ್ವ. ಶುಭವಾಗಲಿ, ಮುಂದಿನ ವರ್ಷಕ್ಕೆ ಮತ್ತೆ ಮಾತಾಡೋಣ. ಶುಭವಾಗ್ಲವ್ವ, ಒಳ್ಳೇದಾಗಲಿ. ನೋಡಿ, ಅವ್ರು ಹೇಳ್ತಾ ಇದ್ರು, ಕರೆ ಸಿಕ್ಕಾಗ ಏನೇನೋ ಮಾತಾಡ್ಬಿಡ್ಬೇಕು ಅಂತ ಅನಿಸುತ್ತೆ, ಕರೆ ಸಿಕ್ಕಾದ ಮೇಲೆ ಏನೂ ಗೊತ್ತಾಗಲ್ಲ ಅಂತ. ಅದು ಹಾಗೆ ನಾಳೆ ಎಕ್ಸಾಮಲ್ಲಿ ಎಲ್ಲ ಬಾರ್ದಾಕ್ಬಿಡ್ಬೇಕು ಅಂತ ರಾತ್ರಿ ಏನೋ ಕಷ್ಟಪಟ್ಕೊಂಡು ಓದೋದು, ಬೆಳಿಗ್ಗೆ ಕ್ವಶನ್ ಪೇಪರ್ ಕಣ್ಮುಂದೆ ಬಂದಾಗ ಎಲ್ಲ ಮರ್ತೋಗ್ಬಿಡುತ್ತೆ. ಹಂಗೆ ಪಾಪ ನನ್ನ ಜೊತೆ ತುಂಬ ಜನ ಹಂಚ್ಕೊಂಡಿದ್ದಾರೆ, ಸಾರ್ ನೀವು ಸಿಕ್ಕರೆ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಸರ್, ಎದುರುಗಡೆ ಬಂದರೆ ಅದು ಏನಿಗೂ ಗೊತ್ತಿಲ್ಲ, ಮಾತೇ ಬರಲ್ಲ ಅಂತ. ಅದು ಹಂಗೇನೆ, ರಾತ್ರಿ ಎಲ್ಲ ಓದ್ಕೊಂಡು ಹೋಗಿ ಎಕ್ಸಾಮಲ್ಲಿ ಎಲ್ಲ ಮರ್ತೋಯ್ತಲ್ಲ ಹಂಗೆ. ಒಳ್ಳೇದಾಗ್ಲಿ ಬಾ,